ಎಕ್ಕೆ ಗಿಡ ಅಂತ ಹೇಳ್ತೀವಿ, ಅಥವಾ ಒಂದು ಒಟ್ಟ ಅಂದ್ರೆ ಹತ್ತಿ ಗಿಡ ಅಂತ ಹೇಳ್ತೇವೆ. ಅದ್ರದ್ದೊಂದು ಪಂಗಿ ಅಥವಾ ಒಂದು ಚಿಗರ್ ಬಂದಿರ್ತಲ್ಲ, ಅದನ್ನ ತಿಳ್ಕೊಳ್ಳೋದ್ರಿಂದ ಬಹಳ ಉಪಯೋಗ. ಸೊ ಈಗಂತೂ ಆಗೋದಿಲ್ಲ, ನಮ್ಮ ಆಯುರ್ವೇದ ಶಾಸ್ತ್ರದಾಗ ಹೇಳ್ತಾರೆ ಅದ್ರಾಗ ಇಂಥ ಔಷಧ ಗುಣಗಳದಾವ್ರಿ. ಆದ್ರೆ ಏನ್ ನಾವೇನ್ ಎಕ್ಕೆ ಗಿಡ ಆಯ್ತು, ಹತ್ತಿ ಗಿಡ ಆಯ್ತು, ಬೇವಿನ ಗಿಡ ಆಯ್ತು, ಅದ್ ಕದರಿ ಗಿಡ ಏನದಾವಲ್ಲ, ಅದ್ರೊಳಗ ಎಲ್ಲಾ ರಸಗಳು ನಮ್ಮಲ್ಲಿ ಹಲ್ಲುಗಳು ತಿಳ್ಕೊಳ್ಳೋದ್ರಿಂದ ಒಂದು ಹುಳ ಏನ್ ಹಳ್ಳು ಹುಳ ಇರ್ತಾವಂತಲ್ಲ, ಅದ್ರ ಹುಳುಗಳೆಲ್ಲ ಸಾಯ್ತಾವು. ಅದ್ರ ಜೊತೆಗೆ ಏನಾಗ್ತೈತೆ ಅಂದ್ರೆ ನಿಮಗೆ ಹಲ್ಲುಗಳು ಶುಭ್ರವಾಗಿ ಆಗ್ತೈತಿ, ಮತ್ತು ಮೌತ್ನಾಗ ಇಷ್ಟು ಆಕ್ಟಿವಿಟೀಸ್ ಬರ್ತೈತಿ. ಆಕ್ಟಿವ್ ಬರ್ತೈತೆ ಅಂದ್ರೆ ನೀವು ಎಷ್ಟು ಕೋಲ್ಗೇಟ್ ಯೂಸ್ ಮಾಡ್ತೀರಿ, ಎಷ್ಟು ನೀವು ಏನು ಕೆಮಿಕಲ್ ಯೂಸ್ ಮಾಡಿದ್ರೆ ಅದಕ್ಕಿಂತ ಬೆಟರ್. ಅದು ಇಲ್ಲ ಅಂದ್ರೆ ಅಟ್ಲೀಸ್ಟ್ ನೀವು ಕೋಲ್ಗೇಟ್ ಯೂಸ್ ಮಾಡ್ಬೋದು ಅಥವಾ ದಂತದವನ ಯೂಸ್ ಮಾಡ್ಬೋದು, ಹಲ್ಲು ತಿಳ್ಕೋಬೇಕು. ಅದೇನಂದ್ರೆ ಇಂಪಾರ್ಟೆಂಟ್. ಅದು ಕೂಡ ಒಂದು ಆರೋಗ್ಯಕ್ಕೆ ಬಂದ. ಅದು ಹೇಗ ಶೌಚವಿಧಿ ಆದ ನಂತರ, ಇಲ್ಲ ನಾಷ್ಟ ಇಷ್ಟ ಮಾಡಿ ಫಸ್ಟ್ ಕ್ಲಾಸ್ ಆಮೇಲೆ ಚಾ ಕುಡ್ದ ಆಮೇಲೆ ಹಲ್ಲು ತಿಳ್ಕೊಂಡ್ರೆ ಅದು ರಾಂಗ್ ಬೆಟರ್. ಸೊ ನೆಕ್ಸ್ಟ್ ಇದಾದ ತಕ್ಷಣ ಟಂಗ್ ಕ್ಲೀನಿಂಗ್ ಮಾಡಬೇಕು. ಅದು ಬಹಳ ಇಂಪಾರ್ಟೆಂಟ್. ಟಂಗ್ ಕ್ಲೀನಿಂಗ್ ಎಷ್ಟು ಜನ ಮಾಡ್ತೀರಿ? ಎಲ್ಲರೂ ಮಾಡ್ತೀರಿ? ಬಾಳ ನನ್ನ ಕೈ ಹತ್ತಲಿ, ಯಾರು ಮಾಡೋದಿಲ್ಲ, ಬಾಯ್ಸ್ ಅಂತ ಯಾರು ಮಾಡೋದಿಲ್ಲ. ಟಂಗ್ ಕ್ಲೀನಿಂಗ್ ಮಾಡ್ತೀರಿ, ಹಲ್ಲ ತಿಳ್ಕೊತೀರಿ. ಹಲ್ಲು ತಿಳ್ಕೊಬೇಕಾದ್ರೆ ವರ್ಟಿಕಲಿ ಮ್ಯಾಗಿಂದ ಕೆಳಗೆ ಕಳ್ಸ್ಕೊಳ್ಬೇಕು ಅಂಡ್ ಹಾರಿಜೆಂಟಲಿ. ಸೊ ಇದು ಮೆಥಡ್ ಅಂದ್ರೆ ನಿಮ್ಗೆ ಇದು ಮಾಡೋದ್ರಿಂದ ನಿಮ್ ಒಸಡಿ ಒಳಗೆ ಏನೈತೆ ನೋವುಗಳು ಬರಂಗಿಲ್ಲ, ಒಸಡಿ ಒಳಗೂ ಇಂಜುರಿ ಆಗಂಗಿಲ್ಲ, ಅಥವಾ ಏನಾದ್ರು ಬ್ಲೀಡಿಂಗ್ ಒಂದು ಆಗ್ತದ ಪ್ರಿವೆಂಟ್ ಮಾಡ್ತೈತಿ. ಸೊ ಮೆಥಡ್ ಇದು ವರ್ಟಿಕಲಿ ಅಂಡ್ ಹಾರಿಜೆಂಟಲಿ. ನೀವು ಏನೈತಿ ಪ್ರಾಪರ್ ಮೆಥಡ್ ಮಾಡ್ಬೇಕು, 2 ವರ್ಷ ಮಾಡ್ಬೇಕು. ಅದಾದ ತಕ್ಷಣ ವೆರಿ ಇಂಪಾರ್ಟೆಂಟ್, ಟಂಗ್ ಕ್ಲೀನಿಂಗ್ ಅಂತೂ ಕಂಪಲ್ಸರಿ ಮಾಡಲೇಬೇಕು. ಟಂಗ್ ಕ್ಲೀನಿಂಗ್ ಎಷ್ಟು ಜನ ಬ್ರಷ್ ಎಲ್ಲ ಮಾಡ್ತೀರಿ? ಬ್ರಷ್ ಎಲ್ಲ ಮಾಡೋರು ಎಷ್ಟು ಜನ ಅದರಿ? ಎಲ್ಲರೂ ಮಾಡ್ತೀರಿ? ಎಲ್ಲರೂ ಮಾಡೋದು ಬ್ರಷ್ ಕ್ಲೀನರ್. ಟಂಗ್ ಕ್ಲೀನರ್ ಅಂತಂತಾರದಿಲ್ಲ, ಒಬ್ಬ ಕೈ ಐತಿ ಟಂಗ್ ಕ್ಲೀನರ್ ಐತನ, ಒಬ್ಬ ಅಂದ್ರೆ 8 ಜನ ಒಬ್ಬ ಟಂಗ್ ಕ್ಲೀನರ್ ಯೂಸ್ ಮಾಡ್ತಾರೆ. ನಾನು ದಯವಿಟ್ಟು ಹೇಳ್ತೀನಿ ನಿಮಗೆ, ನಿಮಗ ಬಾಯಿ ಒಳಗಿಂದ ಏನಾರ ರೋಗ ಬರ್ಲಾರ್ದಂಗ ಬಾಯಿ ಒಳಗೆ ಆರೋಗ್ಯನ ಸ್ವಚ್ಛ ಇಟ್ಕೋಬೇಕಂದ್ರೆ ಬ್ರಷ್ ಯಾವತ್ತು ಟಂಗ್ ಕ್ಲೀನರ್ ಮಾಡಕ್ ಹೋಗ್ಬೇಡ. ಟಂಗ್ ಕ್ಲೀನರ್ ಸಿಗ್ತೈತಿ. ಟಂಗ್ ಕ್ಲೀನರ್ ಏನೈತಿ, ಟಂಗ್ ಕ್ಲೀನರ್ ಮಾಡೋದ್ರಿಂದ ನಿಮ್ ನಾಲ್ಗೆ ಮೈಗೆ ಏನ್ ಕೋಟೆಡ್ ಬಂದಿರ್ತೈತಲ್ಲ, ನಾವೇನ್ ಊಟ ಮಾಡಿರ್ತಲ್ಲ, ರಾತ್ರಿ ಊಟ ಮಾಡಿದ್ರಾಗ ಅಥವಾ ದಿನವಿಟ್ಟು ಏನಾರ ಆಕ್ಟಿವಿಟೀಸ್ ಮಾಡಿರ್ತಲ್ಲ, ಅಲ್ಲಿ ಟಂಗ್ ಮ್ಯಾಗ ಒಂದು ಕೋಟಿಂಗ್ ಅಂತ ಬಂದಿರ್ತೈತಿ. ಅದ ಟಂಗ್ ಕ್ಲೀನರ್ ನಾವು ಕ್ಲೀನ್ ಮಾಡ್ಕೊಂಡು. ಸೊ ಟಂಗ್ ಕ್ಲೀನರ್ ನಿಮ್ಗೆ ಬಹಳ 10-15 ರೂಪಾಯಿ ಸಿಗ್ತೈತಿ. ಪ್ರತಿಯೊಬ್ರು ಟಂಗ್ ಕ್ಲೀನರ್ ತಗೊಂಬರಿ. ಅದಾಗ ನಮ್ಮ ಆಯುರ್ವೇದ ಶಾಸ್ತ್ರದಾಗ ಕೆಲವೊಬ್ರು ಹೇಳಿದಾರೆ, ಗೋಲ್ಡ್ಲೆ ಮಾಡ್ಲಿ, ಸಿಲ್ವರ್ಲೆ ಮಾಡ್ಲಿ, ಕಾಪರ್ಲೆ ಮಾಡಿ. ಯಾಕಂದ್ರೆ ಇದರಲ್ಲಿ ಔಷಧಿಯ ಮೆಡಿಸಿನ್ ಕೊಡೋದು. ಈಗಂತೂ ಗೋಲ್ಡ್ ತಗೋದು ತಾಕತ್ ಯಾರಿಗೂ ಇಲ್ಲ. ಅಟ್ಲೀಸ್ಟ್ ಒಂದು ಸ್ಟೀಲ್ ತಗೊಂಡು ಒಂದು 10-15 ರೂಪಾಯಿ ಖರ್ಚು ಮಾಡಿ ಎವ್ರಿ ಡೇ ಟಂಗ್ ಕ್ಲೀನ್ ಮಾಡ್ಬೋದು. ಸೊ ಟಂಗ್ ಕ್ಲೀನ್ ಮಾಡೋದ್ರಿಂದ ಏನ್ ಉಪಯೋಗ ಅಂತಂದ್ರೆ, ಮೇನ್ ಇಟ್ ರಿಮೂವ್ಸ್ ದಿ ಬ್ಯಾಡ್ ಆರ್ಡರ್ ಇನ್ ದಿ ಮೌತ್. ನಿಮ್ ಬಾಯಿ ಎಲ್ಲ ಕೆಟ್ಟ ದುರ್ವಾಸ ಬರ್ತೈತಲ್ಲ, ಅದು ನೀವೇನ್ ಮಾಡ್ತೀರಿ ಮಾಡೋದ್ರಿಂದ ಅದು ವಾಸನೆ ಸತಿಗೆಲ್ಲ ಹೋಗ್ಬಿಡ್ತೈತಿ. ಅದ್ರ ಜೊತೆಗೆ ರಿಮೂವ್ ದಿ ಟಂಗ್ ಕೋಟಿಂಗ್. ಯಾವತ್ತು ನೀವು ಕೇಳ್ತಿರ್ಬೇಕು, ಏನೋ ಒಂದು ಟಂಗ್ ನೆಲಗಿ ಮ್ಯಾಗಿನೋ ಕುತ್ತಂಗ್ ಅನ್ಸಿದ್ರೆ ಏನೋ ಒಂದು ರೀತಿಯಿಂದ ಕೋಟ್ ಬಂದಂಗ ಆಗ್ತೈತಿ. ದಟ್ ಕ್ಯಾನ್ ರಿಮೂವ್ ದಿ. ಅದ್ರ ಟಂಗ್ ಕ್ಲೀನ್ ಮಾಡೋದ್ರಿಂದ ಅದ್ರ ಕೋಟಿಂಗ್ ಅನ್ನೋದು ಕಡಿಮೆ ಹೋಗ್ತೈತಿ. ಕಂಟಿನ್ಯೂ ಮಾಡಿದ್ರೆ ಕೋಟಿಂಗ್ ನಿಮ್ಗೆ ಉತ್ಪಾದನೆ ಆಗೋದಿಲ್ಲ. ಅದ್ರ ಜೊತೆಗೆ ಇಟ್ ರಿಮೂವ್ಸ್ ದಿ ಇಟ್ ಇನ್ಕ್ರೀಸಸ್ ದಿ ಟೇಸ್ಟ್. ಇದು ಇಂಪಾರ್ಟೆಂಟ್. ನೀವು ಏನೋ ಊಟ ಮಾಡ್ತಾರಲ್ಲ, ಅದು ಸಿಹಿ ಹತ್ತಿದ ಮ್ಯಾಗ ನೀವು ಊಟ ಮಾಡ್ತೀರಿ, ಅಥವಾ ನೀವೇನೋ ತಿಂತೀರಲ್ಲ, ಸಿಹಿ ಹತ್ತಲಿಕ್ಕ ಸಿಹಿ ಏನಾದ್ರೂ ಬಿಟ್ಬಿಡ್ತೀರಿ. ಸೊ ಪ್ರತಿಯೊಬ್ಬರಿಗೆ ನಿಮ್ಗೆ ಟೇಸ್ಟ್ ಬೇಕಾದ್ರೆ, ನೀವೇನಾದ್ರು ತಿನ್ಬೇಕಾದ್ರೆ, ಅದೇನಾದ್ರು ಮಾಡ್ಬೇಕಾದ್ರೆ ನಿಮ್ಗೆ ಟೇಸ್ಟ್ ಅನ್ನೋದು ಬೇಕಾದ್ರೆ ಎವ್ರಿ ಡೇ ಯು ಶುಡ್ ಡೂ ದಿ ಟಂಗ್ ಕ್ಲೀನಿಂಗ್ ವಿತ್ ಪ್ರಾಪರ್ ಮ್ಯಾನರ್. ಅದ್ರ ಜೊತೆಗೆ ಟಂಗ್ ಕ್ಲೀನರ್ ಮಾಡೋದ್ರಿಂದ ಏನು ಇಂಪಾರ್ಟೆಂಟ್ ಅಂದ್ರೆ ನಿಮಗೆ ರೆಸ್ಪಿರೇಷನ್ ಅನ್ನೋದು, ನಾವೇನು ಉಸಿರಾಟದೇನು ಕ್ಲೀನರ್ಸ್ ಇಲ್ಲ, ಅದು ಏರ್ವೇ ಅಂತ ಇರುತ್ತೆ. ಯಾಕಂದ್ರೆ ನಾಲಿಗೆಯಿಂದ ಗಂಟ್ಲದಿಂದ ಟ್ರಾಕಿಯಾದ ಲಂಗ್ಸ್ ಅಂತ ಒಂದು ರೆಸ್ಪಿರೇಟರಿ ಸಿಸ್ಟಮ್ ಇದೆ. ಆ ರೆಸ್ಪಿರೇಷನ್ ನಮಗೂ ಆಕ್ಟಿವ್ ಆಗಿ ಉಸಿರಾಟಕ್ಕೆ ತೊಂದರೆ ಆಗಲಾರ್ದ ಮಾಡೋದು ಒಂದು ಟಂಗ್ ಕ್ಲೀನಿಂಗ್ ಮಾಡೋದ್ರಿಂದ. ಬ್ರಷಿಂಗ್ ಆದ್ಮೇಲೆ ಒಂದು ಟಂಗ್ ಕ್ಲೀನಿಂಗ್ ಏನ್ ಮಾಡ್ತೀವಲ್ಲ, ಅದೇ ರೀತಿ ನಮ್ಮ ರೆಸ್ಪಿರೇಷನ್ ಕ್ರಿಯೆ ಅನ್ನೋದೊಂದು ಅತಿ ಹೆಚ್ಚು ಕ್ರಿಯಾಶೀಲವಾಗಿ ಮಾಡೋಕೆ ಒಂದು ಹೆಲ್ಪ್ ಆಗಿ ಸಹಾಯ ಮಾಡ್ತೈತಿ. ಇದು ನೆಕ್ಸ್ಟ್ ಟಂಗ್ ಕ್ಲೀನಿಂಗ್ ಆಗ. ನೆಕ್ಸ್ಟ್ ಗಂಡೂಷ ಅಥವಾ ಕವಲ ಅಂತ ಕರೀತೀವಿ, ಅಥವಾ ಮೌತ್ ಗಾರ್ಗಲಿಂಗ್ ಅಥವಾ ಮೌತ್ ಗಾರ್ಗಲಿಂಗ್ ಆರ್ ಹೋಲ್ಡಿಂಗ್ ದಿ ಸಮ್ ಮೆಡಿಕೇಟೆಡ್ ಲಿಕ್ವಿಡ್ ಅಂತ ಕರೀತೀವಿ. ಇದು ನೆಕ್ಸ್ಟ್ ಜನ ಮಾಡ್ತಾರೆ. ಬ್ರೆಸ್ಟ್ ಲೈನ್ ತಗೋತೀರಿ, ಅದ ಬ್ರೆಸ್ಟ್ ಲೈನ್ ಬಂದಿರಲಿಲ್ಲ, ಅದನ್ನ ಮುಖ ಬಿಡ್ತೀರಿ, ಅದು ರಾಂಗ್ ಮೆಥಡ್, ಅದು ತಪ್ಪು. ಅದೇನ್ ಮಾಡಬೇಕು, ಟಂಗ್ ಕ್ಲೀನಿಂಗ್ ಬ್ರಷ್ ಎಲ್ಲ ಆದ್ಮೇಲೆ ಏನ್ ಮಾಡಬೇಕು, ಅಟ್ ಲೀಸ್ಟ್ ಒಂದು ಲ್ಯೂಕ್ ವಾರ್ಮ್ ವಾಟರ್ ತಗೋಬೇಕು. ಲ್ಯೂಕ್ ವಾರ್ಮ್ ವಾಟರ್ ಏನ್ ಮಾಡಬೇಕು, ಹೋಲ್ಡ್ ಅಂದ್ರೆ ಬಾಯಿ ಒಳಗೆ ನಾವು ಒಂದು 10-12 ನಿಮಿಷ, ಅಟ್ ಲೀಸ್ಟ್ ಒಂದು 7 ನಿಮಿಷನೇ ನಾವು ಹೋಲ್ಡ್ ಮಾಡ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಅದಕ್ಕೆ ಹೋಲ್ಡ್ ಮಾಡಕ್ ಆಗಲಿಲ್ಲ ಅಂದ್ರೂ ಗಾರ್ಲಿಂಗ್ ಮಾಡಬೇಕು. ಅದ ನಾವು ಬಾಯಿ ಒಳಗೆ ಅಳಿಗಾಸ್ಕೊತಾ ಇರಬೇಕು ಬಿಸಿನೀರಲ್ಲಿ.
ಏನಾರೆ ನೀವು ನಾರ್ಮಲ್ ಆಗಿಲ್ಲ ಅಥವಾ ಏನಾರೆ ನೀವು ಬಾಯಿ ಒಳಗೆ ಅಲ್ಸರ್ ಆಗಿದ್ದು ಅಥವಾ ಬಾಯಿ ಒಳಗೆ ಏನೋ ಗೂಳು ಎದ್ದಿದ್ದು ಅಥವಾ ಬಾಯಿ ಒಳಗೆ ನಿಮ್ಗೆ ಏನಾರು ತೊಂದರೆ ಆಗಿತ್ತಂದ್ರ ಕೆಲವು ಮೆಡಿಕೇಟೆಡ್ ಅಂದ್ರೆ ಕೆಲವೊಂದು ಕಷಾಯ ಬರ್ತೈತಿ ಅಥವಾ ಕೆಲವೊಂದು ತೈಲ ಬರ್ತಾವ ಅವು ಮೆಡಿಕೇಟೆಡ್ ಆಗಿ ಯೂಸ್ ಮಾಡಬಹುದು. ಅಟ್ಲೀಸ್ಟ್ ಏನ್ ಮಾಡ್ಬೇಕಂದ್ರೆ ಬಿಸಿನೀರು ತಗೋಬೇಕು. ಬಿಸಿನೀರು ತಗೊಂಡು 7 ನಿಮಿಷ ಬಾಯಿ ಒಳಗೆ ಕೋಲ್ಡ್ ಇಡಬೇಕು ಅಥವಾ ಕುಳಿಸ್ಕೊಳ್ಬೇಕು. ಅದು ಮಾಡೋದ್ರಿಂದ ಏನು ಉಪಯೋಗ ಅಂದ್ರೆ ನೆಕ್ಸ್ಟ್ ಇಲ್ಲಿ ನೋಡಿ ಚಿತ್ರ ಕಾಣ್ತಿದ್ರೆ ಆ ಚಿತ್ರದಾಗ ಮಸಲ್ಸ್ ಕಾಣ್ತಾವಲ್ಲ ಇಲ್ಲೆಲ್ಲ ನಿಮ್ಗೆ ಸ್ಟ್ರೆಂತ್ ಸಿಗ್ತೈತೆ. ಸೊ ಇಲ್ಲಿ ಏನಿದೆ ಎಲ್ಲೋ ಇದೆಲ್ಲ ಮೆಂಡೇಬಲ್ ಅಂತ ಕರೀತು, ಮೆಂಡೇಬಲ್ ಫೇಸಿಯಲ್ ಮಸಲ್ಸ್ ಅಂತ ಕರೀತು. ಸೊ ಕೆಲವೊಬ್ಬರಿಗೆ ಚೆನ್ನಾಗಿ ಆಕಳಿಗೆ ಬಂದಾಗ ಮಾಡಿದ್ರು ನೋವು ಆಗ್ತಿರ್ತದೆ. ಕೆಲವು ಪೇನ್ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು ನಿಮಗೆ. ಯಾರೋ ದೊಡ್ಡ ಬಾಯಿ ಏನೋ ಒಂದು ಊಟ ಮಾಡ್ಕೋಬೇಕಾದ್ರೆ ದೊಡ್ಡ ಬಾಯಿ ಮಾಡಿದ್ರು ಇಂತೆಲ್ಲ ಪೇನ್ ಬಂದ್ಬಿಡ್ತೈತಿ. ಸೊ ಅದಕ್ಕೆ ಈ ಕವಲ ಅಥವಾ ಗಂದೋಷ ಮಾಡೋದ್ರಿಂದ ಅಥವಾ ಮೌತ್ ಗಾರ್ಲಿಂಗ್ ಮಾಡೋದ್ರಿಂದ ಇವೆಲ್ಲ ನಿಮ್ಗೆ ಮಸಲ್ ಎಕ್ಸರ್ಸೈಸ್ ಆಗಿಬಿಡ್ತೈತಿ. ಸೊ ಈ ಎಕ್ಸರ್ಸೈಸ್ ಆಗೋದ್ರಿಂದ ಏನಾಗ್ತೈತಂದ್ರೆ ನಿಮಗೆ ಸ್ಟ್ರೆಂತ್ ಸಿಗ್ತೈತಿ. ಈ ಮೆಂಡಿಬಲ್ ರೀಜನ್ದಾಗ ಈ ಫೇಸಿಯಲ್ ಮಸಲ್ಸ್ದಾಗ ಸ್ಟ್ರೆಂತ್ ಸಿಗ್ತೈತಿ. ಅದ್ರ ಜೊತೆಗೆ ನಿಮ್ಗೇನ ತುಟಿ ಒಳಗೆ ಏನು ಕ್ರ್ಯಾಕ್ ಆಗ್ತಿರ್ತಾವಲ್ಲ, ತುಟಿ ಒಳಗೆ ಏನಾರು ಗೂಳು ಇರ್ತಿರ್ತಾವಲ್ಲ ಅಥವಾ ತುಟಿ ಒಳಗೆ ಏನಾದ್ರು ನಿಮ್ಗೆ ಸೋರಿಕೆ ಆಗ್ತಿರ್ತೈತಲ್ಲ ಅವೆಲ್ಲ ನಿಮ್ಗೆ ಪ್ರಿವೆಂಟ್ ಮಾಡ್ತೈತಿ. ಸೊ ಅದು ಪ್ರಿವೆಂಟ್ ಮಾಡೋದ್ರಿಂದ ಏನಾಗ್ತೈತಿ ನಿಮ್ ಮನ್ಯಾಗ ಐತೈತಿ ನೀವ ಮಾಡ್ಬೋದು. ಸಿಂಪಲ್ ಬಿಸಿನೀರಾಗಿ ನೀವು ಮಾಡ್ಕೊಳ್ಳೋದ್ರಿಂದ ತುಟಿ ಒಡೆಯಂಗಿಲ್ಲ, ತುಟಿ ಒಳಗೆ ಪಾಸ್ ಆಗಂಗಿಲ್ಲ, ಕ್ರ್ಯಾಕ್ ಬೆಳಂಗಿಲ್ಲ ಅಥವಾ ನಿಮ್ ಪೇನ್ ಏನೇ ಆಗ್ತೈತಲ್ಲ ಫೇಸಿಯಲ್ ಮಸಲ್ಸ್ ಅಥವಾ ಕಿವಿ ಇಂತಲ್ಲಿ ನೋವು ಆಗ್ಬೋದು, ಇಂತಲ್ಲೆಲ್ಲ ಎಲುಬು ನೋವು ಆಗ್ಬೋದು, ನೀವು ಏನಾದ್ರು ತಿನ್ಬೇಕಾದ್ರ ಇಂತಲ್ಲೆಲ್ಲ ನೋವು ಆಗ್ಬೋದು, ಇವೆಲ್ಲ ರಿಲೀಫ್ ಆಗಿಬಿಡ್ತೈತಿ. ಇದನ್ನ ಏನೈತಿ ಪ್ರಾಪರ್ ವೇದಾಗ ನಾವು ಮಾಡೋದು. ಅಟ್ಲೀಸ್ಟ್ 6 ನಿಮಿಷ ಮಾಡ್ರೆ ಸಾಕು. ಸೊ ದಿಸ್ ಇಸ್ ಏನ್ ಮಾಡ್ಬೇಕು, ನೀವೇನ್ ಟಂಗ್ ಕ್ಲೀನ್ ಮಾಡ್ತಿಲ್ಲ ಅದಾದ್ಮೇಲೆ ಈ ಪ್ರೊಸೀಜರ್ ಫಾಲೋ ಮಾಡ್ಬೇಕು. ನೆಕ್ಸ್ಟ್ ಬರೋದು ಅತಿ ಇಂಪಾರ್ಟೆಂಟ್ ಅಂದ್ರೆ ಅಭ್ಯಂಗ ಅಂತ ಕರೀತು, ಅಂದ್ರೆ ಮಸಾಜ್, ಬಾಡಿ ಮಸಾಜ್. ಸೊ ಎಣ್ಣೆ ಸ್ನಾನ ಅಂತ ಕರಿತೀವಿ. ಎಣ್ಣೆ ಸ್ನಾನ ಯಾವಾಗ ಮಾಡ್ತೀವಿ? ಮನ್ಯಾಗ ಮಾಡ್ತಿದ್ರು. ಅಮಾಶೆ ಬಂತು ಇವತ್ತ ಎರ್ಕೊಳ್ಳೋದೈತೆ ಅಥವಾ ಯಾವ್ದು ಹಬ್ಬ ಬಂತು ಎರ್ಕೊಳ್ಳೋದೈತೆ ಅವ್ರ ಅಮಾಶಿ ಹುಣ್ಣಿಮೆ ಹಬ್ಬ ಮಾಡಿ ಎರ್ಕೊಳ್ಳೋದು ಅಥವಾ ಎಣ್ಣೆ ಸ್ನಾನ ಮಾಡೋದು ಒಂದು ಅಟ್ಲೀಸ್ಟ್ ಒಂದು ರೂಢಿನ ತಂದಿದ್ದಾರೆ. ಅದನ್ನು ಹೋಗೇನಿ. ಅಮಾಶೆನ ಗೊತ್ತಿಲ್ಲ ಯಾವಾಗ ಬರ್ತೈತಿ ಯಾವಾಗ ಹೋಗ್ತೈತಿ, ಯಾವ ಹಬ್ಬದ ಅವರನ್ನ ನಮ್ಗೇನ್ ಗೊತ್ತಿಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ಹಬ್ಬ ಯಾವ್ದು ಗೊತ್ತಿಲ್ಲ ಅಂದ್ರೆ ಅಟ್ಲೀಸ್ಟ್ ಏನಂತ ಹಿರಿಯರು ಒಂದು ಹಬ್ಬದ ಜೊತೆ ಒಂದು ಎಣ್ಣೆ ಸ್ನಾನ ಅಂದ್ರೆ ಹಬ್ಬದ ಯಾವಾಗ ಹೇಳಿದ್ರೆ ಒಂದು ಎಣ್ಣೆ ಸ್ನಾನ ಉಣ್ಲಿ ಶರೀರಕ್ಕೆ. ಸೊ ಎಣ್ಣೆ ಸ್ನಾನ ಮಾಡೋದು ಉದ್ದೇಶ ಯಾಕಂದ್ರೆ ನಾವು ಎಣ್ಣೆ ಸ್ನಾನ ಅಟ್ಲೀಸ್ಟ್ ವಾರದಾಗ ಒಂದು 2 ಸಲ ಅಥವಾ 3 ಸಲ ಮಾಡಿದ್ರೆ ಅತಿ ಅಂತ ಬೆನಿಫಿಟ್ ಸಿಗುತ್ತೆ ನಮ್ಗೆ ಇಲ್ಲೇ. ಯಾಕಂದ್ರೆ ನಮ್ಮ ಬಾಡಿ ಸರ್ಕ್ಯುಲೇಟ್ಸ್, ನಮ್ಮ ಬಾಡಿ ಒಳಗೆ ಏನಾದ್ರು ನಮ್ಮ ಚಯಾಪಚಯ ಕ್ರಿಯೆಗಳು ಹಿಡ್ಕೊಂಡು ಎಲ್ಲಾ ಸರ್ಕ್ಯುಲೇಷನ್ ಪ್ರತಿಯೊಂದು ಅಂಗಗಳಿಗೆ ಪ್ರತಿಯೊಂದು ಆರ್ಗನ್ಗಳಿಗೆ ಸರ್ಕ್ಯುಲೇಷನ್ ಕೊಟ್ಟು ಅದು ಸ್ಟ್ರೆಂತ್ ಮಾಡೋದು ಈ ಅಭ್ಯಂಗ ಪ್ರೊಸೀಜರ್ಸ್. ಸಿಂಪಲ್ ಇದೆ. ನಿಮ್ ಮನ್ಯಾಗ ಅಥವಾ ನೀವು ಹಾಸ್ಟೆಲ್ದಾಗ ಇರ್ತೀರಿ ನಮ್ಗೆ ಆಗೋದಿಲ್ಲ, ನೀವ ಮಾಡ್ಕೋಬಹುದು. ಮನೆಗೆ 5 ರಿಂದ 10 ನಿಮಿಷ ಮಾಡ್ಕೋಬಹುದು. ಸ್ವಲ್ಪ ಫೇಶಿಯಲ್ ಮಸಾಜ್ ಮಾಡ್ಕೋಬಹುದು. ಅಟ್ಲೀಸ್ಟ್ ಪಾದ ಅಭ್ಯಂಗ ಅಂಗಾಲ್ದಾಗ ನಾವು ತಿಳ್ಕೋಬಹುದು. ಅಂಗಾಲ್ದಾಗ ತಿಳ್ಕೋದ್ರಿಂದ ಕಣ್ಣಿಗೆ ಹೆಲ್ಪ್ ಇದೆ. ಕಣ್ಣಾಗಿ ನರಗಳು ಸ್ಪೆಷಲಿ ಸ್ಟೂಡೆಂಟ್ಸ್ ಓದ್ತೀರಿ, ಸ್ಟ್ರೆಸ್ ತಗೋತೀರಿ, ಅದ್ರ ಜೊತೆಗೆ ಏನೈತಿ ನಿಮ್ ಹಾರ್ಡ್ ವರ್ಕ್ ಮಾಡಿ ನಿಮ್ ಕಣ್ಣುಗಳು ನೋವು ಬರ್ತದವು, ಕಣ್ಣಿನ ಮಸಗಳು ನೋವು ಬರ್ತದವು. ನೀವು ಅಟ್ಲೀಸ್ಟ್ ವಾರದಾಗ 2 ಸಲ ಕಾಲ ಅಥವಾ ಅಂಗಾಲೊಳಗ ಅಥವಾ ಪಾದ ಒಳಗೆ ನೀವು ಅಭ್ಯಂಗ ಮಾಡೋದ್ರಿಂದ ಕಣ್ಣಿಗೆ ತಂಪನ್ನು ಸಿಗ್ತೈತಿ, ಸರ್ಕ್ಯುಲೇಷನ್ ಹೆಚ್ಚಾಗ್ತೈತಿ, ಕಣ್ಣಿನ ಮಸಗಳು ಆಕ್ಟಿವೇಟ್ ಆಗ್ತಾವ ಅಥವಾ ನಂಬರ್ ಬರ್ಲಾರ್ದಂಗ್ ತಡೆಗಡ್ತೈತಿ ಅಥವಾ ನಿಮ್ ಕಣ್ಣಿಗೆ ಅತ್ಯಂತ ವ್ಯಾಯಾಮ ಸಿಗೋದು ಕಾಲಾಗ ನಾವು ಎಣ್ಣೆ ಹೆಚ್ಚಿ ನಾವು ಮಾಡೋದ್ರಿಂದ. ವಾರದಾಗ 2 ಸಲ ಅಟ್ಲೀಸ್ಟ್ ನೈಟ್ ಮಲ್ಕೊಂಬಂದು ಹಚ್ಕೊಡ್ರಿ, ಬೆಳಗ್ಗೆ ಬಿಸಿಲು ಜಾಗ ಮಾಡಿ. ಇದೇನೈತಿ ನಾವು ಎವ್ರಿ ಡೇ ಮಾಡಿದ್ರೆ ಬಹಳ ಚಲೋ. ಅಟ್ಲೀಸ್ಟ್ ವಾರದಾಗ 2 ಸಲ ಅಥವಾ 3 ಸಲ ಮಾಡಿದ್ರೆ ಇನ್ನೂ ಚಲೋ. ಇದಂತೂ ಫಾಲೋ ಮಾಡಿ. ಅದ್ರ ಜೊತೆ ತಲೆ ಎಣ್ಣೆ ಹಚ್ಚೋದು ಎವ್ರಿ ಡೇ ಆಗ್ಬೇಕು. ವಾರಕ್ಕೆ 1 ಸಲನೇ ಸ್ಪೆಷಲಿ ಹೆಣ್ಮಕ್ಳಂತೂ ಹಚ್ಬೇಕು. ಯಾಕಂದ್ರೆ ಹೆಣ್ಮಕ್ಳಿಗೆ ತಲೆ ಕೂದಲು ಜಾಸ್ತಿ ಇರೋದ್ರಿಂದ ತಲೆಗಳು ಪ್ರಾಬ್ಲಮ್ ಜಾಸ್ತಿ, ಡ್ಯಾಂಡ್ರಫ್ ಆಗ್ಬೋದು ಅಥವಾ ಮತ್ತೇನಾರೆ ಇಚಿಂಗ್ ಆಗ್ಬೋದು, ಕೆರ್ಸೋದು ಅಥವಾ ಏನಾದ್ರು ಸಣ್ಣ ಸಣ್ಣ ಅಲ್ಸರ್ ಆಗ್ಬೋದು. ನೀವು ಅಟ್ಲೀಸ್ಟ್ ಡೈಲಿ ಹಚ್ಕೊಂಡ್ರೆ ಬಹಳ ಚಲೋ. ವಾರದಾಗ 1 ಸಲ 2 ಸಲ ಹಚ್ಕೊಂಡ್ರೆ ಅವೆಲ್ಲ ನೀವು ಪ್ರಿವೆಂಟ್ ಮಾಡ್ಕೋಬಹುದು. ಅಟ್ಲೀಸ್ಟ್ ಫ್ರೀ ಟೈಮ್ದಾಗ ಹಚ್ಕೋಬಹುದು. ಸಂಡೇ ಒಂದಿನ ಅಥವಾ ಶೂಟಿ ದಿನ ನೀವು ಸ್ನಾನ ಮಾಡ್ಕೋಬೇಕು. ಇದು ಮಾಡೋದ್ರಿಂದ ಏನು ಉಪಯೋಗ ಅಂದ್ರೆ ನೆಕ್ಸ್ಟ್ ಎವ್ರಿ ಡೇ ನೀವು ಏನ್ ಅಭ್ಯಂಗ ಮಾಡೋದ್ರಿಂದ ನಿಮ್ದು ನಿಮ್ದು ಏಜಿಂಗ್ ಪ್ರೊಸೆಸ್ ಜೊತೆ ಸ್ಲೋ ಆಗ್ತೈತಿ. ಏನ್ ಏಜ್ ಆಗ್ತಾ ಹೋಗ್ತಿರ್ತಲ್ಲ ಎಕ್ದಮ್ ಸ್ಲೋ ಮಾಡ್ತೈತಿ. ಅದ್ರ ಜೊತೆಗೆ ಇಟ್ ರಿಮೂವ್ಸ್ ದ ಟಯರ್ಡ್ನೆಸ್. ನೀವು ಡೇ ಟು ಡೇ ಏನು ವರ್ಕ್ ಮಾಡಿರ್ತಿರಲ್ಲ, ನೀವು ಏನು ಆಕ್ಟಿವಿಟಿ ಮಾಡಿರ್ತಿರಲ್ಲ, ಮುಂಜಾನೆ 7 ಗಂಟೆ ಬಂದು ಸಂಜೆ 5 ತನಕ ಕಾಲೇಜಾಗ ಕೂತಿರ್ತಿರಲ್ಲ, ಏನ್ ಟಯರ್ಡ್ ಆಗಿರ್ತೈತಲ್ಲ, ನೀವು ಎಣ್ಣೆ ಹಚ್ಕೊಂಡು ಜಾಗ ಮಾಡಿ ನೋಡ್ರಿ ನಿಮ್ ಟಯರ್ಡ್ನೆಸ್ ಹೆಂಗ್ ರಿಲೀಸ್ ಆಗ್ತದೆ. ಸೊ ದಟ್ ಈಸ್ ಅದಕ್ಕೆ ನಾವು ಅಭ್ಯಂಗ ಮಾಡೋದು ಇದು ಉಪಯೋಗ ಆಗುತ್ತೆ. ನೆಕ್ಸ್ಟ್ ವಾತ ಡಿಸಾರ್ಡರ್ಸ್ ಅಂದ್ರೆ ನಮ್ಗೆ ನೋವು ಅಂತ ಬರುತ್ತಲ್ಲ, ನಾವು ವಾತ ಅಂತ ಕರಿತೀವಿ. ಯಾವುದೋ ಜಾಯಿಂಟ್ ಪೇನ್ ಆಗಲಿ, ಬೆನ್ನು ನೋವು ಆಗಲಿ ಅಥವಾ ಕುತ್ತಿಗೆ ನೋವು ಆಗಲಿ ಅಥವಾ ಏನಾದ್ರೆ ತಲೆ ನೋವು ಆಗಲಿ, ನಾವೇನ್ ಎಣ್ಣೆ ಸ್ನಾನ ಮಾಡೋದ್ರಿಂದ ಇವೆಲ್ಲ ನೋವುಗಳು ಹೋಗ್ತಾವ. ನೆಕ್ಸ್ಟ್ ನಿಮ್ಗ ಸ್ಕಿನ್ ಕಾಂಪ್ಲೆಕ್ಸ್ನೈಸ್ ಮಾಡ್ತೈತೆ, ಲಸ್ಟರ್ ಕೊಡ್ತೈತಿ, ಅದೇ ಕಾಂತಿಯುತವಾದ ನಿಮ್ ತ್ವಚ ಮಾಡ್ತೈತಿ. ಮತ್ತೆ ಕಾಂತಿಯುತ ತ್ವಚ ಅಂತಂದ್ರೆ ನಿಮ್ ಸೆಲ್ಸ್ ಎಲ್ಲ ಆಕ್ಟಿವ್ ಆಗಿ ತನ್ನ ಸರ್ಕ್ಯುಲೇಷನ್ ಹೆಚ್ಚು ಮಾಡಿ ಯಾವ್ದ ನಿಮ್ ಬೆಳವಣಿಗೆ ಸತತ ಮಾಡಕ್ ನಿಮ್ಗೆ ಅತ್ಯಂತ ಅನುಕೂಲ ಆಗ್ತದೆ.
ಸೊ ಕೆಲವೊಬ್ಬರಿಗೆ ಏನಾಗ್ತೈತಿ, ಸ್ಕಿನ್ ಪ್ರಾಬ್ಲಮ್ ಇರ್ತೈತಿ, ಸ್ಕಿನ್ ಇಚಿಂಗ್ ಆಗ್ತೈತಿ, ಸ್ಕಿನ್ ಡ್ರೈ ಆಗ್ತೈತಿ. ಅವೆಲ್ಲ ಏನೈತಿ ಲಿಮೂದಿ ಲಸ್ಟರ್ನೆಸ್ ಕೊಡ್ತೈತಿ. ಅದು ಕಾಂತಿಯುತವಾಗಿ ಸ್ಪಷ್ಟ ಜ್ಞಾನವನ್ನು ನಿಮ್ಗೆ ಹೆಚ್ಚು ಮಾಡ್ಕೊಡ್ತೈತಿ. ಸೊ ಅದಕ್ಕೆ ಅಭ್ಯಾಸ ಮಾಡೋದ್ರಿಂದ ಅದು ಇದು ಉಪಯೋಗ. ಅದು ಏನಂತ ಪ್ರತಿನಿತ್ಯ ಮಾಡಿದ್ರೆ ಬಹಳ ಚಲೋ. 10 ರಿಂದ 15 ನಿಮಿಷ ನೀವು ಬಾಡಿ ಮಸಾಜ್ ಮಾಡ್ಕೊಳ್ಳೋದು 5 ರಿಂದ 10 ನಿಮಿಷ ಮಾಡ್ಕೋಬಹುದು. ಮಾಡಿದ ಮ್ಯಾಗ ಏನೈತಿ ನೆಕ್ಸ್ಟ್ ಮಾಡ್ಕೊಂಡು ನೆಕ್ಸ್ಟ್. ಆಮೇಲೆ ಅಭ್ಯಾಸ ಮಾಡೋದ್ರಿಂದ ಕೆಲವರಿಗೆ ನಿದ್ದೆ ಪ್ರಾಬ್ಲಮ್ ಇರ್ತೈತಿ. ಸರ್ ನಾ ಏನೋ ಮಾಡ್ತಾರೆ, ನಂಗೆ ರಾತ್ರಿ ನಿದ್ದೆ ಇಲ್ಲ, ಮುಂಜಾನೆ ಹೆಂಗ್ ಜಲ್ದಿ ಹೇಳೋದು ಕೇಳ್ತಾರ. ಸೊ ನಂಗೆ ರಾತ್ರಿ 1 ಆದ್ರೂ ನಿದ್ದೆ ಬರಂಗಿಲ್ಲ, ರಾತ್ರಿ 1-2 ಗಂಟೆ ಆದ್ರೂ ಮ್ಯಾಚ್ ಇರುತ್ತೆ. ಬಟ್ ಆದ್ರೆ ಮುಂಜಾನೆ ಜಲ್ದಿ ಹೇಳಂತೀರಿ. ಬಟ್ ಹೆಂಗ್ ಮಾಡೋದಂದ್ರೆ ಅಭ್ಯಾಸ ಮಾಡ್ರಿ, ರಾತ್ರಿ 10 ಗಂಟೆ ನಿದ್ದೆ ಬರ್ತೈತಿ. ಅಂತ ಟೈರ್ಡ್ನೆಸ್ ಲೂಸ್ ಮಾಡ್ತೈತಿ. ನಿಮಗೆ ನಿದ್ರೆ ಏನು ಪ್ರಾಬ್ಲಮ್ ಐತಲ್ಲ ಅದನ್ನೆಲ್ಲ ಹೋಗಿಸಿ ನಿದ್ರೆಯನ್ನು ಹೆಚ್ಚು ಮಾಡುವ ಉದ್ದೇಶದ ಅಭ್ಯಾಸ ಇದೆ. ಸೊ ಅದಕ್ಕೆ ಏನೈತಿ ಅಭ್ಯಾಸ ಮಾಡೋದ್ರಿಂದ ನಿಮ್ಗೆ ಆರೋಗ್ಯವನ್ನು ಶುದ್ಧಿಯಾಗಿರೋಕೆ ಸಹಾಯ ಆಗ್ತದೆ. ನೆಕ್ಸ್ಟ್ ನೆಕ್ಸ್ಟ್ ವ್ಯಾಯಾಮ. ಫೋಟೋದ ಹೆಂಗ್ ಕಾಣತ್ತವ್ರಿ? ಬೆಸ್ಟ್ ಎಕ್ಸರ್ಸೈಸ್ ಅಗ್ದಿ ಸಿಂಪಲ್ ಆಗಿ ಮಾಡೋದಂದ್ರೆ ಅಟ್ಲೀಸ್ಟ್ ಯು ಶುಡ್ ಡೂ ಎನಿ ಆಫ್ ದೀಸ್ 3. ಅಂದ್ರೆ ಇವು 3 ಒಳಗೆ ನೀವು ಅಟ್ಲೀಸ್ಟ್ 1 ಮಾಡ್ಬೋದು. 3 ಮಾಡ್ರೆ ಬಹಳ ಚಲೋ. ನಿಮ್ಗೆ ಯಾವ್ದು ಸಾಧ್ಯ ಆಗ್ತದೆ ಅಂದ್ರೆ ಕಾರ್ಡಿಯಾಕ್ ಎಕ್ಸರ್ಸೈಸ್, ಟೋಟಲ್ ಬಾಡಿ ಎಕ್ಸರ್ಸೈಸ್ ಆಗ್ಬೇಕಂದ್ರೆ ಇವು 3 ಮಾಡ್ಬೇಕು. ಸೊ 3 ಮಾಡಿದ್ರಂದ್ರೆ ಟೋಟಲ್ ನಮ್ಮ ಬಾಡಿ ಎಲ್ಲ ಹೆಲ್ದಿ ಆಗಿಬಿಡ್ಬೇಕು. ಒಂದು ರನ್ನಿಂಗ್ ಅಥವಾ ಜಾಗಿಂಗ್ ಅಂತ ಕರಿತೀವಿ. ಅಟ್ಲೀಸ್ಟ್ ಜಾಗಿಂಗ್ ಏನೈತಿ ನಾವು ಮಾಡ್ಲೇಬೇಕು. ಜಾಗಿಂಗ್ ಆಗ್ಲಿಕ್ಕೆ ಯಾರಿಗೆ ಸ್ವಿಮ್ಮಿಂಗ್ ಬರ್ತೈತಲ್ಲ ಸ್ವಿಮ್ಮಿಂಗ್ ಮಾಡೋದ್ರಿಂದ. ನೆಕ್ಸ್ಟ್ ಸ್ಕಿಪ್ಪಿಂಗ್ ಮೀನ್ಸ್ ಜಂಪಿಂಗ್ ಸ್ಕಿಪ್ಪಿಂಗ್ ಅಂತ ಕರಿತು. ನೆಕ್ಸ್ಟ್ ಸ್ವಿಮ್ಮಿಂಗ್ ಅಂಡ್ ಜಾಗಿಂಗ್ ಮಾಡೋದ್ರಿಂದ ನಮ್ಮ ಹೃದಯಕ್ಕೆ ಬಹಳ ಶಕ್ತಿ ಕೊಡ್ತೈತಿ. ಸೊ ಹೃದಯಕ್ಕೆ ಶಕ್ತಿ ಕೊಡ್ತಂದ್ರೆ ಮುಗಿ ನಮ್ಮ ಹೃದಯದೊಳಗೆ ಏನಿರ್ತೈತೆ ಅಂದ್ರೆ ರಕ್ತ ಸಂಚಲನ ಇರ್ತೈತಿ. ಹೃದಯದಿಂದ ನಮ್ಮ ಬಾಡಿ ಸರ್ಕ್ಯುಲೇಷನ್ ಆಲ್ ಓವರ್ ದಿ ಬಾಡಿ, ಇವನ್ ಮೈನ್ಯೂಟ್ ಪ್ಲೇಸ್ ಅಂತ ಕರಿತು. ಅಂದ್ರೆ ಸಣ್ಣ ಸೂಕ್ಷ್ಮ ಕಣಗಳ ಜೊತೆಗ ನಮ್ಮ ಹೃದಯದಿಂದ ರಕ್ತ ಸಂಚಾರ ಆಗ್ತೈತಿ. ಸೊ ಇವು 3 ನಾವು ಎಕ್ಸರ್ಸೈಸ್ ಮಾಡೋದ್ರಿಂದ ಅಥವಾ ಈ 3 ವ್ಯಾಯಾಮ ಮಾಡೋದ್ರಿಂದ ನಮ್ಮ ಹೃದಯ ಶುದ್ಧಿ ಆಗ್ತೈತೆ ಅಂತ. ಸೊ ಕಾರ್ಡಿಯಾಕ್ ಎಕ್ಸರ್ಸೈಸ್ ಅಂತ ಕರೀತಾರೆ. ಸೊ ಯಾರಾದ್ರೂ ಹಾರ್ಟ್ ಪೇಷಂಟ್ ಇತ್ತಂದ್ರೆ ಈ ಎಕ್ಸರ್ಸೈಸ್ ಅವ್ರಿಗೆ ಅಡ್ವೈಸ್ ಮಾಡೋದು. ಅಥವಾ ಈ ಯಾವ ಫೀಲ್ಡ್ ನಾಗ ಇರ್ತಾರಲ್ಲ ಅವರಿಗೆ ಕಾರ್ಡಿಯಾಕ್ ಅಥವಾ ಹೃದಯದ ರೋಗದ ಯಾವುದೂ ತೊಂದರೆಗಳು ಬರೋದಿಲ್ಲ. ಸೊ ನಾವು ಯಾವಾಗ ಹೃದಯ ಶುದ್ಧಿ ಇಟ್ಕೋತಿಲ್ಲ, ನಮ್ಮ ಸರ್ಕ್ಯುಲೇಷನ್ ಹೆಚ್ಚಾತಂದ್ರೆ ನಮ್ ಆಲ್ಮೋಸ್ಟ್ ಎಲ್ಲಾ ಬಾಡಿಗೂ ನರಿಶ್ಮೆಂಟ್ ಸಿಗ್ತೈತಿ. ಅಂದ್ರೆ ಎಲ್ಲಾ ಪೋಷಕಾಂಶಗಳು ರಕ್ತದ ರೂಪದಲ್ಲಿ ಸಿಗೋದ್ರಿಂದ ಎಲ್ಲಾ ಪಾರ್ಟ್ಗಳು ಹೆಲ್ದಿ ಆಗಿರ್ತೈತಿ. ಸೊ ಅದರಿಂದ ಬಾಡಿ ಎಕ್ಸರ್ಸೈಸ್ ರನ್ನಿಂಗ್ ಬೇರೆ ಮಾಡ್ರಿ, ಅದು ನಮ್ಗೆ ಹೃದಯಕ್ಕೆ ಒಳ್ಳೆಯದು. ಅಟ್ಲೀಸ್ಟ್ ಸ್ವಿಮ್ಮಿಂಗ್ ಬೇರೆ ಮಾಡ್ರಿ, ಅದು ಒಳ್ಳೆಯದು. ಅಟ್ಲೀಸ್ಟ್ ನೀವು ರನ್ನಿಂಗು ಬರಂಗಿಲ್ಲ, ನಮ್ಗೆ ಈ ಸ್ವಿಮ್ಮಿಂಗು ಬರಂಗಿಲ್ಲ ಅಂದ್ರೆ ಜಂಪ್ ಮಾಡೋದ್ರೆ ಬರ್ತೈತಲ್ಲ, ಜಂಪ್ ಅಂತ ಮಾಡೋದು, ಜಂಪ್ ಮಾಡೋದು ಅಂದ್ರೆ ಜಂಪಿಂಗ್ ಅಂತ ಸ್ಕಿಪ್ಪಿಂಗ್ ಮಾಡಿದ್ರು ಅದು ಬೆಸ್ಟ್ ಎಕ್ಸರ್ಸೈಸ್. ಅಟ್ಲೀಸ್ಟ್ ಏನ್ ಮಾಡಬೇಕು ಮಾಡಬೇಕು. ನೆಕ್ಸ್ಟ್ ಮತ್ತೆ ವ್ಯಾಯಾಮ ಎಷ್ಟು ಮಾಡಬೇಕು ಅದು ಇಂಪಾರ್ಟೆಂಟ್. 3 ತಾಸು ಹೋಗ್ತಾರೆ, 2 ತಾಸು ಸ್ವಿಮ್ಮಿಂಗ್ ಮಾಡ್ತಾರೆ ಇಲ್ಲ. ಅಟ್ಲೀಸ್ಟ್ 30 to 45 minutes in per day. ಅಟ್ಲೀಸ್ಟ್ 30 to 45 minutes ಆನ್ ನಿಮಗ ಸ್ವೆಟ್ಟಿಂಗ್ ಬಿಡಬೇಕು. ಸ್ವೆಟ್ಟಿಂಗ್ ಏನೈತಿ, ಸ್ವೆಟ್ಟಿಂಗ್ ಬಿಡ್ತೈತಲ್ಲ, ಯಾವಾಗ ನಿಮ್ಗೆ ಸ್ವೆಟ್ಟಿಂಗ್ ಬರ್ತೈತಲ್ಲ ಅವಾಗ ವ್ಯಾಯಾಮ ಸ್ಟಾಪ್ ಮಾಡಬಹುದು. ಸ್ವೆಟ್ಟಿಂಗ್ ಬಿಟ್ಟು 10-15 ನಿಮಿಷ ಎಕ್ಸ್ಟ್ರಾ ಮಾಡಿದ್ರು ಇನ್ನೂ ಒಳ್ಳೆಯದು. ಅಟ್ಲೀಸ್ಟ್ ಕೆಲವೊಬ್ರಿಗೆ ಮಾಡಕ್ ಆಗ್ತಾರಂಗಿಲ್ಲ. ಕೆಲವೊಬ್ರಿಗೆ ಏನ್ ಮಾಡ್ತಾರೋ, ಈಗ ಕೆಲವೊಬ್ರಿಗೆ ಕಂಟಿನ್ಯೂ ಗೌರ್ ಬಿಡ್ತೈತಿ, ಆ ಸ್ವೆಟ್ಟಿಂಗ್ ಅಲ್ಲ, ಮತ್ತೆ ವ್ಯಾಯಾಮ ಮಾಡಿ ಸ್ಟಾರ್ಟ್ ಮಾಡಿದಾಗ ಗೌರ್ ಬಿಡ್ತೈತಲ್ಲ ಆ ಸ್ವೆಟ್ಟಿಂಗ್ ಬಿಡಬೇಕು ನಿಮಗೆ. ಸೊ ಅದು ಇಂಪಾರ್ಟೆಂಟ್ ನಿಮಗೆ. ಸೊ 30 ರಿಂದ 45 ನಿಮಿಷ ಎಕ್ಸ್ಟ್ರಾ ವ್ಯಾಯಾಮ ಮಾಡಿದ್ರು ಇಷ್ಟೊಂದು ಸ್ವೆಟ್ಟಿಂಗ್ ಬಿಡತೈತಿ. ಅಟ್ಲೀಸ್ಟ್ ಸ್ವೆಟ್ಟಿಂಗ್ ಬಿಡ್ಲಿಲ್ಲ ಅಂದ್ರೂ 30 ನಿಮಿಷ ಅಂತೂ ನೀವು ಮಾಡ್ಲೇಬೇಕು. ಸೊ ಪ್ರತಿನಿತ್ಯ ನೀವು 30 ನಿಮಿಷ ವ್ಯಾಯಾಮ ಮಾಡೋದ್ರಿಂದನೂ ನಿಮ್ ಶರೀರದ ವೃದ್ಧಿ ಆಗ್ತೈತಿ. ಅದ್ರ ಜೊತೆಗೆ ಸ್ವಿಮ್ಮಿಂಗ್ ಮಾಡ್ರಿ, ಜಾಗಿಂಗ್ ಮಾಡ್ರಿ, ಜಂಪಿಂಗ್ ಮಾಡ್ರಿ, ಅಥವಾ ಮತ್ತೆ ಬೇರೆ ಆಕ್ಟಿವಿಟೀಸ್ ಮತ್ತೆ ನಿಮ್ಗೆ ಏನ್ ಬರ್ತದೆ ಅದು ಮಾಡ್ರಿ. ಅಟ್ಲೀಸ್ಟ್ ಇವು 3 ಬಹಳ ಇಂಪಾರ್ಟೆಂಟ್. ಈ 3 ಚಿತ್ರ ತೋರಿಸೋ ಉದ್ದೇಶ ಏನಂದ್ರೆ ಹೃದಯ ಸಂಬಂಧಪಟ್ಟಿದ ವ್ಯಾಯಾಮ. ಹೃದಯ ವ್ಯಾಯಾಮ ಕೊಟ್ಟಿವಿ ಅಂದ್ರೆ ಆಲ್ ಓವರ್ ದ ಬಾಡಿ ನಮ್ಗೆ ಎಕ್ಸರ್ಸೈಸ್ ಆದಾಗ. ಸೊ ಇವನ್ ಬ್ಯಾಕ್ ಪೈನ್ ಇರ್ಲಿ, ಹೆಡ್ಏಕ್ ಇರ್ಲಿ, ಆಮೇಲೆ ನಿಮ್ದು ಕೈಕಾಲು ದೋಸ್ತವ ಎಲ್ಲ ಏನದಲ್ಲ ಸರ್ಕ್ಯುಲೇಷನ್ ಸ್ಟಾರ್ಟ್ ಆಗ್ತಂದ್ರೆ ಕರೆಕ್ಟ್ ರಕ್ತ ಸಂಚಾರ ಆಯ್ತಂದ್ರೆ ನಿಮ್ಗೆ ಕ್ಲಿಯರ್ ಆಗಿಬಿಡ್ತೀವಿ. ಸೊ ವ್ಯಾಯಾಮ ಮಾಡೋದ್ರಿಂದ ನಿಮ್ಗೆ ಏನು ಲಾಭ ಐತಂದ್ರೆ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಲೈಟ್ನೆಸ್ ಆಫ್ ದಿ ಬಾಡಿ. ನೀವು ಏನೋ ಮಾಡ್ಬೇಕಾಗ್ತದೆ, ಆಕ್ಟಿವ್ನೆಸ್ ಬರಂಗಿಲ್ಲ ಸರ್ ನಮ್ಗೆ. ನಾ ಏನೋ ಸರ ಅವನ್ಕಿಂತ ಚೆನ್ನಾಗಿ ಓದ್ಬೇಕಂತನೋ, ಅವನ್ಕಿಂತ ನಾ ಹೆಚ್ಚು ನಾ ಏನಾರ ರನ್ನಿಂಗ್ ಮಾಡ್ತಾ ನಾ ಏನಾರ ಕೆಲಸ ಮಾಡ್ಬೇಕಂತ ನನಗೆ ಆಗಂಗಿಲ್ಲ ಅಂತಂದ್ರೆ ವ್ಯಾಯಾಮ ಸ್ಟಾರ್ಟ್ ಮಾಡ್ರಿ, ಅವನ್ಕಿಂತ ಡಬಲ್ ಮಾಡ್ತೀರಿ. ಸೊ ನಿಮ್ ಬಾಡಿ ಆಟೋಮೆಟಿಕ್ಲಿ ಹಗುರತನ ಬರ್ತೈತೆ. ಸೊ ಯಾರು ವಜ್ ಇರ್ತಾರಲ್ಲ, ಯಾರು ಜಾಡ ಇರ್ತಾರಲ್ಲ ಅವ್ರ ಕೆಲಸ ನಿಂಗಾಗಿಲ್ಲ. ಬಟ್ ಅದ ಬಾಡಿ ಲೈಟ್ ಏನಾಗ್ತೈತಲ್ಲ, ಲೈಟ್ ಆಗೋದ್ರಿಂದ ಏನಾಗ್ತೈತಿ, ನೀವು ಏನೋ ಕೆಲಸ ಡಬಲ್ ಕೆಲಸ ಕೊಟ್ಟರು ನಾವು ಈಸಿಯಾಗಿ ಮಾಡಬಹುದು. ಲೈಟ್ನೆಸ್ ಬರ್ತೈತಿ, ಅದು ಇಂಪಾರ್ಟೆಂಟ್. ಅದ್ರ ಜೊತೆಗೆ ಅಬಿಲಿಟಿ ಟು ವರ್ಕ್ ಅಂದ್ರೆ ನೀವು ಯಾವ್ದೋ ವರ್ಕ್ ಮಾಡ್ತಾರಲ್ಲ ನೀವು ಏಬಲ್ ಆಗ್ತದೆ, ನೀವು ಎಬಿಲಿಟಿ ಬರ್ತೈತೆ, ನಾ ಇದು ಮಾಡಬಲ್ಲೆ, ನಾ ಮಾಡೇ ಮಾಡ್ತೇನೆ ಅನ್ನೋದು ನಿಮ್ಮದು ಏಬಲ್ ಬರ್ತೈತಿ. ಸೊ ವ್ಯಾಯಾಮ ಮಾಡೋದ್ರಿಂದ. ನೆಕ್ಸ್ಟ್
ಇನ್ಕ್ರೀಸ್ ಇಸ್ ದಿ ರೆಸ್ಪಿರೇಷನ್ ರೇಟ್. ನಿಮ್ದೇನ ಶ್ವಾಸಕೋಶ ತೊಂದರೆ ಇದ್ರು ರನ್ನಿಂಗ್ ಮಾಡೋದ್ರಿಂದ ಸ್ವಿಮ್ಮಿಂಗ್ ಮಾಡೋದ್ರಿಂದ ನಿಮ್ದ ಉಸಿರಾಟದ ಕ್ರಿಯೆ ಇನ್ಕ್ರೀಸ್ ಆಗ್ತದೆ, ಅಂದ್ರೆ ಅತಿ ಉತ್ತೇಜನಗೊಳ್ತೈತಿ. ಉತ್ತೇಜನ ಕೊಡೋದ್ರಿಂದ ನಿಮ್ ಉಸಿರಾಟದ ತೊಂದರೆಗಳು ಸಹಿತ ನಿವಾರಣೆ ಆಗ್ತಾವ. ಅದ್ರ ಜೊತೆಗೆ ಬಾಡಿ ಬಿಕಮ್ ಸ್ಟೌಟ್ ಅಂಡ್ ಸ್ಟ್ರಾಂಗ್. ಅದೇ ನಿಮ್ದು ಏನೈತಿ ಒಂದು ಸ್ಟ್ರೆಂತ್ ಬರ್ತೈತಿ, ಬಾಡಿ ಒಂದು ಸ್ಟ್ರೆಂತ್, ಅದರಿಂದ ಒಂದು ಸ್ಟೆಬಿಲಿಟಿ ಬಂದ್ಬಿಡ್ತೈತಿ. ಸ್ಟೇಬಲ್ ಆಗಿ ಒಂದು ವರ್ಕ್ ಪರ್ಫಾರ್ಮ್ ಮಾಡಕ್ಕೆ ಹೆಲ್ಪ್ ಮಾಡ್ತೈತಿ. ನೆಕ್ಸ್ಟ್ ಸಿಮೆಂಟ್ರಿಕ್ ಗ್ರೋತ್ ಆಫ್ ಲಿಂಬ್ಸ್ ಅಂಡ್ ಮಸಲ್ಸ್. ಅಂದ್ರೆ ಇನ್ನು ಬೆಳವಣಿಗೆ ಏಜ್ ಈ PUC ಅಂದ್ರೆ ಆಲ್ಮೋಸ್ಟ್ ನೀವು 17-18 ವಯಸ್ಸು, ಆಲ್ಮೋಸ್ಟ್ 18 ವಯಸ್ಸು ಮ್ಯಾಕ್ಸಿಮಮ್. 18 ವಯಸ್ಸು ನಮ್ದು ಬಾಡಿ ಮೆಕ್ಯಾನಿಸಮ್ ಹೆಂಗೈತೆ ಅಂದ್ರೆ ಇವನ್ 22, 21, 23 ನಮ್ದು ಬಾಡಿ ಗ್ರೋತ್ ಆಗ್ತಾ ಇರ್ತೈತಿ. ಅಪ್ ಟು 25 ಇಯರ್ಸ್ ಅವರ್ ಬಾಡಿ ಕ್ಯಾನ್ ಗ್ರೋತ್ ಆಸ್ ಎ ಹಾರ್ಮೋನಲ್ ಚೇಂಜಸ್. ಸೊ ಹಾರ್ಮೋನಲ್ ಚೇಂಜಸ್ ಆಗ್ತಿರ್ತಾವ. ಹಾರ್ಮೋನಲ್ ಚೇಂಜಸ್ ಆಗೋದ ನಮ್ಮ ಬಾಡಿ ಮಸಲ್ಸ್ ಬೆಳಿತಾವ, ಬೋನ್ಸ್ ಬೆಳಿತಾವ. ಅದನ್ನ ನಾವು ಸಿಮೆಟ್ರಿಕಲ್ ಬೆಳೆಸ್ಕೋಬೇಕು. ಸೊ ಇದ ಈಸ್ ಬೆಸ್ಟ್ ಏಜ್. ಈ ಟೈಮ್ದಾಗ ಎಲ್ಲ ನೀವು ವ್ಯಾಯಾಮ ಮಾಡಲಿಲ್ಲ, ಕೂತ್ರಿ, ಏನು ಕೆಲಸ ಮಾಡಲಿಲ್ಲ ಅಂದ್ರೆ ನೀವು ಎಷ್ಟು ಉಳಿದ್ರೆ ಅಷ್ಟು ಉಳಿದು ಬಿಡ್ತೀರಿ. ಅಥವಾ ಏನಾದ್ರೆ ಅಡ್ಡತಡಿ ಬೆಳೆದಿರ್ತಾವ, ಡಿಫಾರ್ಮಿಟಿ ಅಂತ ಇರ್ತಾವ, ಅಥವಾ ವಂಕ ಅಥವಾ ವಕ್ರ ಒಳಗೆ ನಿಮ್ದು ಬಾಡಿ ಸ್ಟ್ರಕ್ಚರ್ ಫಾರ್ಮ್ ಆಗಿರ್ತದೆ. ಸೊ ಅದನ್ನ ಆಗಬಾರ್ದಂದ್ರೆ ವ್ಯಾಯಾಮ ಮಾಡ್ಬೇಕಷ್ಟೇ. ಲೇಜಿನೆಸ್ ಏನ್ ಬರ್ತಿರ್ತೈತಲ್ಲ, ಆಲಸ್ಯತನ ಏನಿದೆ ಅದು ಮೊದಲು ಹೋಗ್ತೈತಿ ವ್ಯಾಯಾಮ ಮಾಡೋದ್ರಿಂದ. ಸೊ ವ್ಯಾಯಾಮ ಮಾಡೋದು ಇಂಪಾರ್ಟೆಂಟ್. ಇನ್ನೊಂದು ನಿಮ್ಗೆ ಸಮಸ್ಯೆ, ಫಸ್ಟ್ ಅಭ್ಯಂಗ ಮಾಡಬೇಕಾ ಅಥವಾ ವ್ಯಾಯಾಮ ಮಾಡಬೇಕಾ, ಅದು ನಿಮ್ಗೆ ತಲೆ ಒಂದು ಕ್ವಶನ್ ಕಾಡ್ತಾ ಇರ್ಬೇಕು. ನಮ್ಮ ಆಯುರ್ವೇದಿಕ್ ಶಾಸ್ತ್ರದಾಗ ಫಸ್ಟ್ ಅಭ್ಯಂಗ ಮಾಡ್ಕೊಳ್ರಿ, ಆಮೇಲೆ ಏನೈತಿ ವ್ಯಾಯಾಮ ಮಾಡ್ರಿ. ಅದಕ್ಕೆ ರೀಸನ್ ಯಾಕಂತಂದ್ರೆ ನಾವೇನು ಬಾಡಿ ಏನ್ ಮಸಾಜ್ ಮಾಡ್ಕೋತೀವಲ್ಲ, ಮಸಾಜ್ ಮಾಡ್ಕೊಳ್ಳೋದ್ರಿಂದ ಏನಾಗ್ತೈತೆ ಅಂದ್ರೆ ನಮ್ದೇನು ಒಳಗೆ ದೋಷಗಳು ಇರಲಿಲ್ಲ, ವಾತ ಪಿತ್ತ ಕಫ ಅವೆಲ್ಲ ಕೆಟ್ಟಿರ್ತಕ್ಕಂಥ ದೋಷಗಳು ಅವೆಲ್ಲ ಏನೈತೆ ಒಂದ್ ಕಡೆ ಬಂದು ಜಮಾ ಆಗ್ತಾವ. ಅದು ವ್ಯಾಯಾಮ ಏನ್ ಮಾಡ್ತೀವಲ್ಲ, ವ್ಯಾಯಾಮ ಮಾಡಿದಾಗ ಏನ್ ಬೆವರು ಬಿಡ್ತೈತಲ್ಲ, ಆ ಬೆವರ್ ಮುಖಾಂತರ ಅವೆಲ್ಲ ವೇಸ್ಟ್ ಪ್ರಾಡಕ್ಟ್ಸ್ ಹೊರಗೆ ಹಾಕ್ತಾವ. ಅದು ನಮ್ದೊಂದು ಪಂಚಕರ್ಮಗಳ ಮೆಕ್ಯಾನಿಸಮ್. ಸೊ ನಿಮಗೆ ಅಟ್ಲೀಸ್ಟ್ ಅಭ್ಯಂಗ ಮಾಡಿ ಮಸಾಜ್ ಮಾಡೋದು ಆಗೋದಿಲ್ಲ, ಯಾಕಂದ್ರೆ ಎಣ್ಣೆ ಹಚ್ಕೊಂಡು ಓಡಕ್ಕಾಗಲ್ಲ, ಸ್ವಿಮ್ಮಿಂಗ್ ಮಾಡಕ್ಕಾಗಲ್ಲ. ಫಸ್ಟ್ ವ್ಯಾಯಾಮ ಮಾಡ್ರಿ, ಆಮೇಲೆ ಏನೈತಿ ಬಂದು ಎಣ್ಣೆ ಹಚ್ಕೊಡ್ರಿ, ಆಮೇಲೆ ಬಿಸಿಲು ಜಳಕ ಮಾಡಿ. ದಿಸ್ ಇಸ್ ದ ಬೆಸ್ಟ್ ವೇ. ಅಂದ್ರೆ ಎಣ್ಣೆ ಹಚ್ಕೊಂಡು ವ್ಯಾಯಾಮ ಮಾಡೋದು ಏನು ಕೆಟ್ಟ ಅಲ್ಲ. ಯಾರಿಗೆ ರೋಗ ಬಂದಿರ್ತೈತಲ್ಲ ಅಥವಾ ಯಾರಿಗೆ ರೋಗಗಳು ಕಾಣ್ತಿರ್ತಾವಲ್ಲ, ಎಣ್ಣೆ ಹಚ್ಕೊಂಡು ವ್ಯಾಯಾಮ ಮಾಡೋದು ಅದೊಂದು ಉಪಕಾರ, ಅದೊಂದು ಔಷಧಿ ರೂಪ ಅಂತ ಹೇಳ್ಬಹುದು. ನಾರ್ಮಲ್ ಪರ್ಸನ್ಸ್ ಯಾರಿಗೆ ಆರಾಮಿಲ್ಲ, ಎಲ್ಲರೂ ಹೆಲ್ದಿ ಇದಾರೆ ಅಂದ್ರೆ ಫಸ್ಟ್ ವ್ಯಾಯಾಮ ಮಾಡ್ರಿ, ಬಂದು ಎಣ್ಣೆ ಹಚ್ಕೊಡ್ರಿ, ಒಂದು 10 ನಿಮಿಷ ಕುತ್ಕೊಂಡು ಬಿಸಿಲು ಜಳಕ ಮಾಡಿ. ದಿಸ್ ಇಸ್ ದ ಒಂದು ಪ್ರೊಸೀಜರ್. ಅದರಿಂದ ಆರೋಗ್ಯ ನಾವೈತೆ ಒಂದು ಸುಸಜ್ಜಿತವಾಗಿ ಇಟ್ಕೊಳಕ್ ಹೆಲ್ಪ್ ಆಗ್ತದೆ. ನೆಕ್ಸ್ಟ್ ಸ್ನಾನ. ನೆಕ್ಸ್ಟ್ ವ್ಯಾಯಾಮ ಮಾಡಿ ಬಂದ್ರಿ, ಬೆವರು ಬಿಟ್ಟಿರ್ತೈತಿ, ಒಂದು 5 ಮಿನಿಟ್ಸ್ ರೆಸ್ಟ್ ತಗೋಬೇಕು. ಇಮಿಡಿಯೇಟ್ ಬಂದು ಡೈರೆಕ್ಟ್ ಬಚ್ಚ ಮನೆಗೆ ಹೋಗಬೇಡ್ರಿ. ಒಂದು 2 ನಿಮಿಷ ಕುತ್ಕೊಂಡು ಫೈಟ್ ಆಗಿರಿ. ಅಂದ್ರೆ ನಿಮ್ದೇನ್ ಸರ್ಕ್ಯುಲೇಷನ್ ಏನಾಗಿರ್ತೈತಿಲ್ಲ ಒಂದು ಕಾನ್ಸ್ಟೆಂಟ್ ಬರ್ಬೇಕು. ಕಾನ್ಸ್ಟೆಂಟ್ ಬರ್ತಂದ್ರೆ ಆಮೇಲೆ ಸ್ನಾನಕ್ಕೆ ಹೋಗ್ಬೇಕು. ಇಲ್ಲಿ ಬರೋದು ನಿಮ್ಗೆ ಇಂಪಾರ್ಟೆಂಟ್. ನೆಕ್ಸ್ಟ್ ರೈಟ್, ಇಲ್ಲಿ ಸ್ನಾನ ಮಾಡಬೇಕು. ಒಬ್ರು ಕೇಳ್ತೀರಿ, ಸರ್ ನಾನು ಡೈಲಿ ಸ್ನಾನ ಮಾಡ್ತೇನೆ, ದಿನ ತಲೆ ಮೇಲೆ ನೀರು ಹಾಕೋತೇನೆ, ಮತ್ತೆ ನಾ ದಿನ ತಣ್ಣೀರನ್ನ ಮಾಡ್ತೇನೆ, ನಾ ದಿನ ಹಾಟ್ ವಾಟರ್ನ ಮಾಡ್ತೇನೆ. ಯಾವ್ದು ಚಲೋ? cold water is good or hot water is good? Which is the good for to take a bath? Cold water or hot water? Wait, okay. Cold water, hot water ಯಾವ್ದು ನಿಮ್ಗೆ ಉತ್ತಮ ಹೇಳ್ಬೇಕಂದ್ರೆ, ಕೋಲ್ಡ್ ವಾಟರ್ ಒಂದೊಂದು ಸೀಸನ್ ನಮ್ಮಲ್ಲಿ ಹೆಂಗಿದೆ, ಪ್ರಕೃತಿ ನೇಮ್ ಇದೆ. ಮಳೆಗಾಲ, ಬೆಳೆಗಾಲ, ಚಳಿಗಾಲ. ಹೆಂಗ್ ಪ್ರಕೃತಿ ಚೇಂಜ್ ಆಗತ್ತೆ ಹಂಗೆ ನಾವು ಚೇಂಜ್ ಆಗ್ತೀವಿ. ಈಗ ನೀವು ಹಿಡಿದು ಸ್ವೆಟರ್ ಹಾಕೊಂಡ್ರಿ, ರಗ್ ಹೊಚ್ಕೊಂಡ್ ಮುಕ್ಕೊಂತೀರಿ. ಇನ್ನೊಂದು 2 ತಿಂಗಳು ಬಿಟ್ಟು 2 ರಗ್ ಹೊಚ್ಕೊಂಡ್ ಮುಕ್ಕೋತೀರಿ. ಫ್ಯಾನ್ ಬೇಕು, ಫ್ಯಾನ್ ಇಲ್ಲಕ ಸರಿ ಫೋನ್ ಮಾಡ್ತೀರಿ, ಸರ್ ಫ್ಯಾನ್ ಕೆಟ್ಟದ್ ನೋಡ್ರಿ ಅಂತ. ಸರ್ ಫ್ಯಾನ್ ಹಾಕೋತಾನೆ ನಿಮ್ ಸಮಾಧಾನ ಆಗೋದಿಲ್ಲ. ಮತ್ತೆ ಅವಾಗ ನೀವು ಹೊಚ್ಕೊಂಡ್ ಮುಖಂಗಿಲ್ಲ. ಸೊ ನಮ್ ಪ್ರಕೃತಿನೇ ಹೆಂಗೈತೆ ಅಂದ್ರೆ ಎನ್ವಿರಾನ್ಮೆಂಟ್ ಅಥವಾ ಇನ್ವರ್ಸ್ ಹೆಂಗ್ ಚೇಂಜ್ ಆಗ್ತಲ್ಲ ಹಂಗೆ ನಾವು ಬಾಡಿಗೂ ಆರಾಮ್ ಮಾಡ್ಕೋಬೇಕು. ಸೊ ಕೆಲವೊಂದು ನೇಮಗಳು ಯಾವಾಗ ನಾವು ಕೋಲ್ಡ್ ವಾಟರ್ ಮಾಡಬೇಕು ಅಥವಾ ಯಾವಾಗ ನಾವು ಹಾಟ್ ವಾಟರ್ ಮಾಡಬೇಕು ಅನ್ನೋದು. ಅಂದ್ರೆ ಯೂಶುವಲಿ ಚಳಿಗಾಲದಾಗ, ಮಳೆಗಾಲದಾಗ ಆಲ್ಮೋಸ್ಟ್ ಎಲ್ಲರೂ ಹಾಟ್ ವಾಟರ್ ಯೂಸ್ ಮಾಡಬೇಕು. ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಸೊ ನೆಕ್ಸ್ಟ್ ಕೋಲ್ಡ್ ವಾಟರ್ ಬೇಸಿಗೆಯಾಗಿ ಯೂಸ್ ಮಾಡಬೇಕು. ಅದು ಹೆಂಗ ಪ್ರಕೃತಿ ಮೇಲೆ ಡಿಪೆಂಡ್ ಇರ್ತದೆ. ಕೆಲವೊಬ್ರು ಪ್ರಕೃತಿ, ಪ್ರತಿಯೊಬ್ಬರು ಪ್ರಕೃತಿ, ನನ್ನ ಪ್ರಕೃತಿ, ಸರ್ ಪ್ರಕೃತಿ, ಆ ಸರ್ ಪ್ರಕೃತಿ, ಎಲ್ಲರಿಗೂ ಬೇರೆ ಬೇರೆ ಪ್ರಕೃತಿ. ಆ ಪ್ರಕೃತಿ ತಕ್ಕಂಗ ನಾವು ಅಸೆಸ್ ಮಾಡಿ ಅದ್ರ ತಕ್ಕಂಗ ನಾವು ಪ್ರತಿನಿತ್ಯ ಏನ್ ನಾವು ಉಪಯೋಗಿಸೋ ವಸ್ತುಗಳ ಅದ್ರ ತಕ್ಕ ನಾವು ಸೆಟ್ ಮಾಡ್ಕೋಬೇಕಾಗ್ತೈತಿ. ಕೆಲವೊಬ್ರು ಕಫ ಪ್ರಕೃತಿ ಇರ್ತಾರ, ಕಫ ಪ್ರಕೃತಿ ಅಂದ್ರೆ ಸಿಕ್ಕಾಪಟ್ಟೆ ದಪ್ಪ ಇರ್ತೈತಿ, ಕಂಟಿನ್ಯೂ ಸ್ವೆಟಿಂಗ್ ಬಿಡ್ತೈತಿ, ಅವ್ರಿಗೆ ಏನ್ ಮಾಡಿದ್ರು ಆಯಾಸ ಆಗ್ತೈತಿ, ತೂಲ್ ಇರ್ತಾರ, ಹೊಟ್ಟೆಗೆಲ್ಲ ಹಿಂಗೆಲ್ಲ ದಪ್ಪ ಇರ್ತಾವ, ಅವ್ರಿಗೆ ಮಂದ್ ಇರ್ತಾರ, ಯಾವತ್ತು ನೋಡ್ರಿ ಮಬ್ಬರಂಗ್ ಇರ್ತಾವ, ಅವ್ರಿಗೆ ಕೋಲ್ಡ್ ವಾಟರ್ ಸಜೆಸ್ಟ್ ಮಾಡ್ಬೇಕು. ಕೆಲವೊಬ್ರು ಏನಿರ್ತಾರ ಮೀಡಿಯಂ ಇರ್ತಾರ, ಅಗ್ದಿ ಫುಲ್ ಸ್ಲಿಮ್ ಇರ್ತಾರ, ಅವ್ರೇನೈತಿ ಸ್ವಲ್ಪ ಬಾಡಿ ತಿನ್ ಇರ್ತೈತಿ, ಬಾಡಿ ಬೆಳವಣಿಗೆ ಆಗಿರಂಗಿಲ್ಲ, ಅವ್ರಿಗೆ ಏನೈತಿ ಹಾಟ್ ವಾಟರ್ ಸಜೆಸ್ಟ್ ಮಾಡ್ಬೇಕು. ಯಾಕಂದ್ರೆ ಸರ್ಕ್ಯುಲೇಷನ್ ಇಂಪ್ರೂವ್ಮೆಂಟ್ ಮಾಡ್ಬೇಕು. ಸೊ ಅವರ ಪ್ರಕೃತಿ ತಕ್ಕಂಗ ಆ ಸೀಸನ್ ಅನುಕೂಲ, ಆ ಋತುವಿಗೆ ಅನುಸಾರವಾಗಿ ನಾವೇನ್ ಮಾಡ್ಬೇಕಂದ್ರೆ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಅದರಿಂದ ಉಪಯೋಗ ಏನಂದ್ರೆ
ಕೋಲ್ಡ್ ವಾಟರ್ ಮಾಡೋದ್ರಿಂದ ಇಟ್ ಇನ್ಕ್ರೀಸ್ ಡೈಜೆಷನ್ ಪವರ್. ಯಾರಿಗೆ ಅಜೀರ್ಣ ಅಥವಾ ಡೈಜೆಷನ್ ಪವರ್ ಪ್ರಾಬ್ಲಮ್ ಐತಲ್ಲ, ಕೋಲ್ಡ್ ವಾಟರ್ ಮಾಡೋದ್ರಿಂದ ಅವ್ರ ಚಯಾಪಚಯಕ್ಕೆ ವೃದ್ಧಿ ಆಗುತ್ತೆ. ನೆಕ್ಸ್ಟ್ ಇಟ್ ಕ್ಯೂರ್ಸ್ ಪಿತ್ತ ಅಂಡ್ ರಕ್ತ ದೋಷ. ನಮ್ಮಲ್ಲಿ ರಕ್ತ ದೋಷ, ರಕ್ತದಿಂದ ಕೆಟ್ಟ ಒಂದು ರೋಗಗಳು ಬರ್ತಾವಲ್ಲ, ಅದು ಪಿತ್ತದಿಂದ ಬರ್ತಕ್ಕಂಥ ರೋಗ. ಯಾಕಂದ್ರೆ ಪಿತ್ತ ಅಂದ್ರೆ ಬೆಂಕಿ ಅಂತ ಕರಿತೀವಿ ನಾವು, ಅಂದ್ರೆ ಉಷ್ಣತ. ಸೊ ಉಷ್ಣತೆ ಯಾರಿಗೆ ಹೆಚ್ಚಿರ್ತೈತಲ್ಲ, ಉಷ್ಣತ ಅಂದ್ರ ಯಾವತ್ತು ಹೊಟ್ಟೆ ಬರ್ನಿಂಗ್ ಸೆನ್ಸೇಷನ್, ಮೈ ನೋಡಿದ್ರೆ ಯಾವತ್ತು ಕಾದಿರ್ತೈತಿ, ಮೈ ಬೆಚ್ಚಗಿರ್ತೈತಿ, ಜ್ವರ ಬಂದ ಫೀಲ್ ಆಗ್ತೈತಿ, ಅವ್ರಿಗೆ ಪಿತ್ತ ತಗೊಳ್ದೆ ಅಂತವ್ರಿಗೆ ಏನೈತಿ ನಾವು ಕೋಲ್ಡ್ ವಾಟರ್ ಸಜೆಸ್ಟ್ ಮಾಡ್ತೀವಿ. ಯಾಕಂದ್ರೆ ನಾವು ಅದನ್ನ ಪಿತ್ತ ಶಮನ ಮಾಡಬೇಕು. ಪಿತ್ತ ಶಮನ ಮಾಡ್ಬೇಕಾದ್ರೆ ಉಷ್ಣ ಇದ್ರೆ ನಾವು ಕೋಲ್ಡ್ ವಾಟರ್ ಕೊಟ್ರೆ ಉಷ್ಣ ಇದ್ರೆ ಅದಕ್ಕೆ ಶೀತ ಆಗ್ತೈತೆ, ಅದಕ್ಕೆ ಕೋಲ್ಡ್ ವಾಟರ್ ಸಜೆಸ್ಟ್ ಮಾಡಬಹುದು. ನೆಕ್ಸ್ಟ್ ಇಟ್ ಇನ್ಕ್ರೀಸ್ ಸರ್ಕ್ಯುಲೇಷನ್. ಜಳಕ ಮಾಡೋದು ಉದ್ದೇಶ ಆಲ್ ಓವರ್ ದಿ ಬಾಡಿ, ಕೋಲ್ಡ್ ವಾಟರ್ ಅಲ್ಲೇ ನಮ್ಮ ಬಾಡಿ ಸರ್ಕ್ಯುಲೇಷನ್ ಎಲ್ಲ ಇನ್ಕ್ರೀಸ್ ಆಗ್ತದೆ. ನೆಕ್ಸ್ಟ್ ಇಟ್ ಹೆಲ್ಪ್ಸ್ ದಿ ವೇಟ್ ಲಾಸ್. ಸೊ ಅದೇ ಕಫ ಪ್ರಕೃತಿ ದಪ್ಪದಾರು ಅವ್ರಿಗೆ ಕೋಲ್ಡ್ ವಾಟರ್ ಹೇಳಿಲ್ಲ, ಯಾಕಂದ್ರೆ ಅದು ವೇಟ್ ಏನಿರ್ತೈತಿಲ್ಲ, ಬೊಜ್ಜ ಕಳ್ತಿರಲ್ಲ, ಬೊಜ್ಜ ಕೋಲ್ಡ್ ವಾಟರ್ ಜಳಕ ಮಾಡೋದ್ರಿಂದ ಅದೆಲ್ಲ ನಿವಾರಣೆ ಆಗ್ತೈತಿ. ನೆಕ್ಸ್ಟ್ ಹಾಟ್ ವಾಟರ್ ಮಾಡೋದ್ರಿಂದ ಬಾಡಿ ಸ್ಟ್ರೆಂತ್ ಬರ್ತೈತಿ. ಅದ್ರ ಜೊತೆ ರೆಸ್ಪಿರೇಟರಿ ನಮ್ಗೇನು ಉಸಿರಾಟ ಅದು ಕ್ಲಿಯರ್ ಆಗ್ತೈತಿ. ಅದ್ರ ಜೊತೆ ಎಲ್ಲಾ ಸೆನ್ಸ್ ಆರ್ಗನ್ಸ್, ಪಂಚೇಂದ್ರಿಯಗಳು, ಯಾಕಂದ್ರೆ ನಮ್ಮ ಬಾಡಿ ಕೆಲಸ, ನಮ್ಮ ಬಾಡಿ ವರ್ಕ್ ಮಾಡೋದು ಎಲ್ಲ ಪಂಚೇಂದ್ರಿಯಾಗ. ಇದೊಡ್ದು ಒಂದ ಇಂದ್ರಿಯ ನಿಮ್ ಕಡಿಮೆ ಇತ್ತಂದ್ರೆ ಮ್ಯಾಕ್ಸಿಮಮ್ ಸಫರ್ ಆಗ್ತದೆ. ಪಂಚ ಇಂದ್ರಿಯಗಳು ಸೈಮಲ್ಟೇನಿಯಸ್ಲಿ ಆಗಿ ಈಕ್ವಲ್ ಆಗಿ ಕೆಲಸ ಮಾಡೋದ್ರಿಂದ ಆಕ್ಟಿವ್ನೆಸ್ ಹೆಚ್ಚಾಗ್ತೈತಿ, ನೀವು ಎಬಿಲಿಟಿ ವರ್ಕ್ ಮಾಡಕ್ಕೆ ಹೆಚ್ಚಾಗ್ತೈತಿ. ಸೊ ಸೆನ್ಸ್ ಆರ್ಗನ್ ನಾವು ಕಾಪಾಡೋದು ಬಹಳ ಇಂಪಾರ್ಟೆಂಟ್. ಸೊ ಅದ್ರ ಸಂಬಂಧ ಸೆನ್ಸ್ ಆರ್ಗನ್ ನಾವು ಆಕ್ಟಿವ್ ಮಾಡ್ಬೇಕಂದ್ರೆ ಹಾಟ್ ವಾಟರ್ ಜಳಕ ಮಾಡ್ಬೇಕಷ್ಟೇ. ನೆಕ್ಸ್ಟ್ ಇಟ್ ರಿಲೀವ್ಸ್ ದಿ ಬ್ಯಾಡ್ ಆರ್ಡರ್. ನೀವು ವ್ಯಾಯಾಮ ಮಾಡಿ ಬಂದಿರ್ತೀರಿ ಅಥವಾ ಅದೇನಾದ್ರು ಒಂದು ಕೆಲಸ ಮಾಡಿ ಬಂದಿರ್ತೀರಿ. ಸೊ ಬಿಸಿಲು ಜಳಕ ಮಾಡೋದ್ರಿಂದ ನಿಮ್ ಮೈ ಒಳಗೆ ಹೊಲಸ್ ಇರ್ತೈತೆ ಅಥವಾ ಏನಾದ್ರು ಸ್ಮೆಲ್ ಬರ್ತೈತಲ್ಲ, ಅದೆಲ್ಲ ಕೂಡ ರಿಮೂವ್ ಆಗಿ ಹೋಗ್ತೈತಿ. ಸೊ ಹಾಟ್ ವಾಟರ್ ಅವ್ರಿಗೆ ಸಜೆಸ್ಟ್ ಮಾಡ್ಬೋದು. ಇವತ್ತು ಒಬ್ರು ಬಾಚು ಪುತ್ರ ಏನು ಎಷ್ಟು ಆರಾಕತಿ ಎಷ್ಟು ಇರ್ತಲ್ಲ ಅಂತವ್ರು ಏನಂತೆ ಡೈಲಿ ಹಾಟ್ ವಾಟರ್ ಜಳಕ ಮಾಡೋದ್ರಿಂದ ಬಾಡಿ ಆರ್ಡರ್ ಅಂತ ಕೆಟ್ಟ ವಾಸನೆ ಸಹಿತ ನಿರ್ವಹಣೆ ಆಗ್ತೈತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು ಜಳಕ ಮಾಡಿದ್ರಿ, ಜಳಕ ಆದ್ಮೇಲೆ ವಸ್ತ್ರಧಾರಣ, ದಟ್ ಈಸ್ ವೆಲ್ ಡ್ರೆಸ್ಸಿಂಗ್. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನೀವೇನ ವೆಲ್ ಡ್ರೆಸ್ಸಿಂಗ್ ಅಂತ ಹೇಳ್ತೀವಲ್ಲ, ನೀವೇನು ಉಡೋ ತೊಡಗಿಗಳದಲ್ಲ, ಅದು ಬಹಳ ಇಂಪಾರ್ಟೆಂಟ್. ಸೊ ಎವ್ರಿ ಡೇ ಕ್ಲೀನ್ ಆಗಿ ಇಸ್ತ್ರಿ ಮಾಡಿದ ಬಟ್ಟೆ ಹಾಕೊಳ್ಳೋದ್ರಿಂದ ನಿಮ್ ಆರೋಗ್ಯ ಕೂಡ ನಿಮ್ಮ ಆರೋಗ್ಯ ಎಷ್ಟು ಆಕ್ಟಿವ್ ಆಗ್ತಿದೆ, ನೀವು ಆರೋಗ್ಯ ಸ್ಟೆಮ್ಯುಲೇಟ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಯಾವ್ದಾರೆ ಒಂದು ಗ್ಯಾದರಿಂಗ್ ಫಂಕ್ಷನ್ ಇರ್ತೈತಿ ಅಥವಾ ಯಾವ್ದಾರೆ ಒಂದು ಚಲೋ ಒಂದು ಫಂಕ್ಷನ್ ಮಾಡ್ತಿರ್ತಾರೆ, ಎಲ್ಲರೂ ಯಾವ ಡ್ರೆಸ್, ಹೊಸ ಡ್ರೆಸ್ ಹಾಕೋತಿರಲ್ಲ. ಒಬ್ರು ಕೋಟ್ ಹಾಕೋತೀರಿ, ಒಬ್ರು ಜುಬ್ಬ ಹಾಕೋತೀರಿ, ಒಬ್ರು ಅಗ್ದಿ ಒಂದು ಟ್ರೆಡಿಷನಲ್ ಡ್ರೆಸ್ ಹಾಕೊಂಡ್ ಬಂದಿರ್ತೀರಿ. ಅವಾಗ ನಿಮ್ ಫ್ರೆಶ್ನೆಸ್ ಹೆಂಗಿರ್ತೈತಿ? ಮಧ್ಯಾಹ್ನ ಆದ್ರೂ ನೀವು ಆಕ್ಟಿವ್ ಇರ್ತೀರಿ. ಯಾವತ್ತರ ನಿಮ್ ಫಂಕ್ಷನ್ ನಿಮ್ಗೆ ಒಂದು ಫೀಲ್ ಆಗಬೇಕು. ಗರ್ಲ್ಸ್ ಸಾಡಿ ಉಡ್ಕೊಂಡ್ ಬಂದಾಗ ಅವ್ರ ಫ್ರೆಶ್ನೆಸ್ ಹೆಂಗಿರ್ತೈತಿ? ಮಾರ್ನಿಂಗ್ ಬಂದಾಗ ಇವಾಗ ಮಧ್ಯಾಹ್ನ ಆದ್ರೂ ಅವ್ರ ಫ್ರೆಶ್ನೆಸ್ ಆಗ್ತೈತಿ, ಫುಲ್ ಟಿಪ್ ಟಾಪ್ ಆಗಿರ್ತಿ, ಆರಾಮ್ ಇರ್ತಿರ್ತಾವ. ಸೊ ಎವ್ರಿ ಡೇ ಹಂಗಾದ್ರೆ ಎವ್ರಿ ಡೇ ಫ್ರೆಶ್ನೆಸ್ ಆಗಿರ್ತೀವಿ. ಸೊ ದಟ್ ಈಸ್ ಎವ್ರಿ ಡೇ ನೀಟಾಗಿ ಒಗೆದ ಬಟ್ಟೆ ಕಂಪಲ್ಸರಿ ಇಸ್ತ್ರಿ ಮಾಡಿ ಹಾಕೋದ್ರದ್ದು ಅದು ನಮ್ಮ ಆರೋಗ್ಯಕ್ಕೆ ಪರಿಣಾಮಕಾರಿ. ಸೊ ಆರೋಗ್ಯವನ್ನು ನಾವೇನೈತಿ ಸ್ವಚ್ಛವಾಗಿ ಕಾಪಾಡೋದು ಕೂಡ ಒಂದು ಡ್ರೆಸ್ಸಿಂಗ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಎವ್ರಿ ಡೇ ಏನ್ ಮಾಡಬೇಕು, ಕ್ಲೀನ್ ಆಗಿ ಒಗೆದಿದ್ದ ಬಟ್ಟೆ, ಚಲೋ ವಸ್ತ್ರ. ಆಲ್ಮೋಸ್ಟ್ ಏನೈತಿ ಬಿಳಿ ಅರಬಿ ನಮಗೆ ಪೀಸ್ ಆಫ್ ಮೈಂಡ್ ಕೊಡ್ತೈತಿ. ಅಟ್ ಲೀಸ್ಟ್ ಬಿಳಿ ಅರಬಿ ಸಿಗ್ಲಿಲ್ಲ ಅಂದ್ರು ಇದ್ದಿದ್ದ ಬಟ್ಟೆನ ಕ್ಲೀನ್ ಆಗಿ ಹಾಕೊಳ್ಳೋದು, ಇಸ್ತ್ರಿ ಮಾಡಬೇಕು, ಟಿಪ್ ಟಾಪ್ ಆಗಿರ್ಬೇಕು. ಇಸ್ತ್ರಿ ಮಾಡಿದ ಅರಬಿ ಹಾಕೊಳ್ರಿ, ಅದೇ ನೀವು ಟಿಪ್ ಟಾಪ್ ಆಗಿ ಕಾಲರ್ ಟೈಪ್ ಹಾಕೊಂಡ್ ಬರ್ತೀರಿ. ನಾರ್ಮಲ್ ಹಾಕೊಂಡವ್ರಿ, ಟಿ ಶರ್ಟ್ ಹಾಕೊಂಡವ್ರಿ, ಹೆಂಗ್ ಬೇಕಾದ್ ಕುಂತೀರಿ, ಹೆಂಗ್ ಬೇಕಾದ್ ಮಾಡ್ತೀರಿ. ಅದೇ ಟಿಪ್ ಟಾಪ್ ಆಗಿ ಹಾಕೊಂಡ್ರಿ, ನೋಡ್ಕೊಂಡು ಅದನ್ನ ಹೊಲಸೈತಲ್ಲ ನೋಡ್ಕೊಂತೀರಿ. ಅಂದ್ರೆ ನಿಮ್ದು ನೀವು ಸೆಲ್ಫ್ ಡೆವಲಪ್ಮೆಂಟ್ ಆಗ್ತೈತಿ, ಸೆಲ್ಫ್ ಕಾನ್ಫಿಡೆಂಟ್ ಹೆಚ್ಚಾಗ್ತೈತಿ, ಸೆಲ್ಫ್ ರೆಸ್ಪೆಕ್ಟ್ ಬರ್ತೈತಿ. ಸೊ ಅದು ಡ್ರೆಸ್ಸಿಂಗ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಡ್ರೆಸ್ ಹಾಕೊಳ್ಳೋದ್ರಿಂದ ನಮ್ಮ ಆರೋಗ್ಯಕ್ಕೆ ಒಂದು ಪರಿಣಾಮಕಾರಿ. ನೆಕ್ಸ್ಟ್ ಡ್ರೆಸ್. ಭೋಜನ ವಿಧಿ ಏನ್ ಮಾಡ್ತೀರಿ? ಭೋಜನ ಬಂತು, ಯಾವ ತರ ಭೋಜನ ಅದ ನಿಮ್ ಕಡೆ? ಯಾರಿಗೆ ಯಾವ್ದು ಬೇಕ್ರಿ? ಈಚೆ ಕಡೆ. ಓಕೆ. ಸೊ ಜಳಕ ಮಾಡಿದ್ರಿ, ಆಮೇಲೆ ಫಸ್ಟ್ ವ್ಯಾಯಾಮ ಮಾಡಿದ್ರಿ, ಎಣ್ಣೆ ಹಚ್ಕೊಂಡ್ರಿ, ಎದ್ರಿ, ಆಮೇಲೆ ಗೊತ್ತು ಇನ್ನ ಭೋಜನ ಯಾವಾಗ ಮಾಡಬೇಕು ಅದು ಇಂಪಾರ್ಟೆಂಟ್. ಮತ್ತೆ ಯಾವ್ದು ಮಾಡಬೇಕು ಅದು ಇಂಪಾರ್ಟೆಂಟ್. ಎಷ್ಟು ಗಂಟೆಗೆ ಎದ್ದಿರ್ತೀರಿ? ಆಲ್ಮೋಸ್ಟ್ 4 ಗಂಟೆಗೆ ಹೇಳ್ರಿ ಅಥವಾ 6 ಗಂಟೆ ಒಳಗೆ ಎದ್ದಿರ್ತೀರಿ. ಇದನ್ನೆಲ್ಲ ನಾ ಇನ್ನೂತನ ಏನು ವಸ್ತ್ರದಾನ ಹೇಳಿದ್ನಲ್ಲ, ಹಾರ್ಡ್ಲಿ 1.5 ತಾಸು ಎಲ್ಲ ನಿಮ್ಮ ಪ್ರೊಸೀಜರ್ ಬಗ್ಗೆ, ಇಲ್ಲ 2 ತಾಸು, 6 ರಿಂದ 8 ಹೇಳಿ, 8 ಗಂಟೆ ಅಥವಾ 8:30 ಒಳಗೆ ನಿಮ್ ಎಲ್ಲ ಆಕ್ಟಿವಿಟೀಸ್ ಮುಗಿದಿರ್ತೈತಿ. ಸೊ ನೆಕ್ಸ್ಟ್ ಬರೋದು ಬ್ರೇಕ್ಫಾಸ್ಟ್ ಅಥವಾ ಭೋಜನ. ಸೊ ಹಿಂದಿನ ಕಾಲದಾಗ ನಿಮ್ಮ ಮನ್ಯಾಗ ಇರ್ಬೋದು, ನಮ್ಮ ಮನ್ಯಾಗ ಇದ್ರು ಶಿಸ್ತ ನ್ಯಾರಿ ಮಾಡ್ತಿದ್ರು. ನ್ಯಾರಿ ಅಂದ್ರೆ ಗೊತ್ತೈತ, ಫಸ್ಟ್ ಕ್ಲಾಸ್ ನ್ಯಾರಿ ಮಾಡಿ ಹಾಕ್ತಿವಿ. ಹೊಲ ಅಂದ್ರೆ ಬೇರೆ ಏನಿದ್ರು, ಅವಾಗ ಎಲ್ಲೋ ಒಬ್ರು ನೌಕರಿ ಮಾಡ್ತಿದ್ರು, ಅವಾಗ ಬೇರೆ ಇತ್ತು, ಹೊಲಕ್ಕೆ ಹೋಗ್ತಿದ್ರು. ಅವಾಗ ಏನಿದೆ ಶಿಸ್ತದಿಂದ ಹೋಗ್ತಿದ್ರು. ಅದು ಗುಡ್ ಮೆಥಡ್, ಅದು ಬೆಸ್ಟ್ ಮೆಥಡ್.
ಬಟ್ ನೀವೇನಂತೀರಿ ವರ್ಕ್ ಮಾಡ್ತೀರಿ, ಬಟ್ ಹಾರ್ಡ್ ವರ್ಕ್ ಇರಲ್ಲ. ಬಟ್ ನಾವೇನ್ ಫಿಸಿಕಲ್ ಏನ್ ವರ್ಕ್ ಮಾಡ್ತಿಲ್ಲ, ಬಹಳ ಸ್ಟ್ರೆಂತ್ಲೆ ಮಾಡಂಗಿಲ್ಲ, ಒಂದು ಮಾಡ್ರೇಟ್ ಆಗಿ ಮಾಡ್ತೀವಿ, ಊಟನೂ ಮಾಡ್ರೇಟ್ ಆಗಿ ತಗೋಬೇಕು. ಸೊ ಬ್ರೇಕ್ಫಾಸ್ಟ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಅಷ್ಟ ಇಂಪಾರ್ಟೆಂಟ್. ನೀವು ರಾತ್ರಿ ಏನ್ 8 ಊಟ ಮಾಡ್ತೀರಿ, 9 ಊಟ ಮಾಡ್ತೀರಿ, 10 ಊಟ ಮಾಡ್ತೀರಿ, ಬಟ್ ಊಟ ಮಾಡಿ ಏನ್ ಮಕ್ಕೊಂದಿರ್ತೀರಲ್ಲ ಆಲ್ಮೋಸ್ಟ್ 10 ಗಂಟೆ ಗ್ಯಾಪ್ ಆಗಿರ್ತೈತಿ. ಬಟ್ ನಮ್ ಡೈಜೆಷನ್ ಸಿಸ್ಟಮ್ ನಮ್ ಶರೀರಕ್ಕೆ ಡೈಜೆಷನ್ ಸಿಸ್ಟಮ್ ಯಾವತ್ತು 6 ತಾಸಿಗಿಂತ ಗ್ಯಾಪ್ ಕೊಡಬಾರದು, ಬಹಳ ಇಂಪಾರ್ಟೆಂಟ್. ಯಾವಾಗ ನೀವು ಡೈಜೆಷನ್ ಸಿಸ್ಟಮ್ ಅಥವಾ ನೀವು ಹೊಟ್ಟಿ ಯಾವಾಗ 6 ತಾಸಿಗಿಂತ ಮುಂಚೆ ನೀವು ಏನು ಗ್ಯಾಪ್ ಕೊಡ್ತೀರಲ್ಲ, ನಿಮ್ಗೆ ಆಟೋಮೆಟಿಕ್ ರೋಗ ಉತ್ಪತ್ತಿ ಆಗಕ್ಕೆ ಸ್ಟಾರ್ಟ್. ಸೊ ನೀವು ರಾತ್ರಿ 10ಕ್ಕೆ ಮಕ್ಕೊಂದು ಮುಂಜಾನೆ 6ಕ್ಕೆ ಎದ್ರೂ ಮಿನಿಮಮ್ ಎಷ್ಟು ತಾಸ 8-9 ತಾಸರ ನಿಮ್ಗೆ ಗ್ಯಾಪ್ ಆಯ್ತು. ಸೊ ನೆವರ್ ಮಿಸ್ ದಿ ಬ್ರೇಕ್ಫಾಸ್ಟ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯು ನೆವರ್ ಮಿಸ್ ದಿ ಬ್ರೇಕ್ಫಾಸ್ಟ್. ಬ್ರೇಕ್ಫಾಸ್ಟ್ ಯಾರು ಮಿಸ್ ಮಾಡ್ತೀರಿ, ನನ್ ಟೈಮ್ ಆಗೈತಿ ಹರಿಬರಿ ಒಳಗೆ ಅಷ್ಟ ನಾವೇನು ಏನು ತಿನ್ಲಾರ್ದ ಹೋಗ್ತಿರಲ್ಲ, ಅವ್ರ ಗ್ಯಾರಂಟಿ ಆ ಡೇ ಫುಲ್ ಸಫರ್ ಆಗ್ಬೇಕು. ಸೊ ನೀವೇನ್ ಮಾಡೋದು, ಕಂಪಲ್ಸರಿ ಬೆಳಗ್ಗೆ ಅಟ್ ಲೀಸ್ಟ್ ಒಂದ್ ಸ್ವಲ್ಪ ಮಾಡರೇಟ್ ನಾಷ್ಟಾರಿ ಮಾಡ್ಬೇಕು, ಇಲ್ಲ ಸಾಧ್ಯ ಆದ್ರೆ ಲೈಟ್ ಊಟ ಮಾಡಿದ್ರೆ ಹೋಗೋದು ಬಹಳ ಒಳ್ಳೆಯದು. ಸೊ ದಟ್ ಈಸ್ ನೆವರ್ ಮಿಸ್. ನೆಕ್ಸ್ಟ್ ಬರೋದು ನಿಮ್ಮಲ್ಲಿ ಪ್ರೀವಿಯಸ್ ಊಟ ಯಾವ್ದು ಮಾಡಬೇಕು ಅದು ಇಂಪಾರ್ಟೆಂಟ್. ನಾನ್ ವೆಜ್ ಆರ್ ವೆಜ್, ಆರ್ ವೆಜ್ ವರ್ಸಸ್ ನಾನ್ ವೆಜ್. ನಾನ್ ವೆಜ್ ಟ್ರೈ ಮಾಡ್ರಿ. ಇಲ್ಲ ಪ್ರಾಂಪ್ಟ್ಲಿ ಹೇಳ್ರಿ, ನಾನ್ ವೆಜ್ ತಿನ್ನೋದು ಕೆಟ್ಟಲ್ಲ. ನಾನು ಹೇಳ್ತೀನಿ ನಾನ್ ವೆಜ್ ತಿನ್ನ ಸೈಲೆನ್ಸ್. ಓಕೆ, ಟೈಮ್ ಭಾಳ ಆಗತೈತಿ, ಡಿಸ್ಟರ್ಬ್ ಮಾಡಬೇಡ. ನಾನ್ ವೆಜ್ ಅಥವಾ ವೆಜ್ ಫಸ್ಟ್ ಪ್ರಿಫರೆನ್ಸ್ ಕೊಡೋದು ನಾ ವೆಜ್. ಯಾಕಂದ್ರೆ ವೆಜ್ ಸಿಗ್ತಕ್ಕಂಥ ನ್ಯೂಟ್ರಿಯೆಂಟ್ಸ್, ವೆಜ್ ನಲ್ಲಿ ಸಿಕ್ಕಂತ ಆಹಾರದ ಪೋಷಕಾಂಶಗಳು ನಾನ್ ವೆಜ್ ನಲ್ಲಿ ಸಿಗೋದಿಲ್ಲ. ಯಾಕಂದ್ರೆ ವೆಜ್ ಒಳಗೆ ಹೆಂಗ್ ಬೆಳೆದಿರ್ತೈತಂದ್ರೆ ಅದು ಸೂರ್ಯನ ಕಿರಣಗಳಿಂದ ಬೆಳಕು ಬಿದ್ದು ಭೂಮಿ ಒಳಗಿಂದ ನಮ್ ಬೇರೆ ಶಕ್ತಿ ಇರ್ಕೊಂಡ್, ಅಂದ್ರೆ ಎಲ್ಲಾ ನಮ್ದು ಸಂಪನ್ಮೂಲಗಳ ಶಕ್ತಿ ನಮ್ ವೆಜ್ ಆಹಾರದ ಸಿಗೋದ್ರಿಂದ ನಮ್ಮ ಶರೀರನು ವೆಜ್ ಅನುಗುಣವಾಗಿ ಬೆಳವಣಿಗೆ ಆಗೋದ್ರಿಂದ ವೆಜ್ ತಿನ್ನೋದು ಬಹಳ ಉತ್ತಮ. ನಾನ್ ವೆಜ್ ತಿನ್ನೋದೇನು ಕೆಟ್ಟಲ್ಲ. ನಾನ್ ವೆಜ್ ಯಾವಾಗ ತಿನ್ಬೇಕು ಅದಕ್ಕೊಂದು ಮೆಥಡ್ ಇದೆ. ಸೊ ನಾನ್ ವೆಜ್ ಯಾವಾಗ ತಿನ್ಬೇಕಂತಂದ್ರೆ ನಿಮ್ಗೆ ಯಾವಾಗ ಧಾತು ಕ್ಷಯ ಆಗಿರ್ತೈತಿ, ಮಾಂಸಗಳು ವೃದ್ಧಿ ಆಗಿರಂಗಿಲ್ಲ, ಆಮೇಲೆ ಏನೈತಿ ನಿಮ್ಗೆ ಏನಾರ ಡಿಸೀಸ್ ಬಂದಿರ್ತೈತಿ, ಅಥವಾ ಏನಾರ ನೀವು ಬಹಳ ವೀಕ್ ಆಗಿರ್ತಿರಲ್ಲ, ಅವಾಗ ಮಾಂಸ ತಿನ್ಬೇಕಂತ ಹೇಳ್ತಾರೋ. ಅದು ಹೇಗ ಒಂದು ಪ್ರಾಪರ್ ಮ್ಯಾನರ್, ಒಂದು ಲಿಮಿಟ್ ಮ್ಯಾನರ್. ಶಿಸ್ತ ನಾನ್ ವೆಜ್ ತಿನ್ನೋದೈತಿ ಮಲ್ಕೊಳ್ಳೋದಲ್ಲ, ಮತ್ತೆ ಡಬಲ್ ಡಿಸೀಸ್ ಆಗ್ತದೆ. ಸೊ ಒಂದು ಪ್ರಾಪರ್ ವೇದಾಗ ಅದು ಹೆಂಗ ಸಜೆಸ್ಟ್ ಮಾಡಿದೆ, ಹಾರ್ಡ್ಲಿ 2 or 3 ಪೀಸಸ್ ಅಷ್ಟೇ, ಒಂದು ನಾಟ ಪ್ಲೇಟ್ 2 or 3 ಪೀಸಸ್ ಅಷ್ಟೇ. ಅದು ಹೆಂಗ ಮಂತ್ಲಿ 2 ಮಂತ್ಲಿ ಜಸ್ಟ್ ಅದು ಹೆಂಗ ಇನ್ ಕೇಸ್ ಡಿಸೀಸ್ ಆಗಿದ್ರೆ ಅಷ್ಟೇ. ಸೊ ಎವ್ರಿ ಡೇ ಏನ್ ಮಾಡ್ಬೇಕು, ಬ್ರೇಕ್ಫಾಸ್ಟ್. ಸೊ ಬ್ರೇಕ್ಫಾಸ್ಟ್ ಮಾಡೋದ್ರಿಂದ ಬಹಳ ಉತ್ತಮ ಮಾಡಬೇಕು. ನೆಕ್ಸ್ಟ್ ಬರೋದು ನಿಮಗೆ ಪ್ಯಾಟರ್ನ್, ನಾವು ಎಷ್ಟು ಊಟ ಮಾಡ್ಬೇಕು. ಸರ್ ಹೇಳಿದೆ ಸರ್ ವೆಜ್ ತಿನ್ಬೇಕಂದ್ರೆ ಶಿಸ್ತ ತಿನ್ಬೇಕಾ, ನಾನ್ ವೆಜ್ ತಿನ್ಬೇಕಾ ಅಥವಾ ಫುಲ್ ತಿನ್ಬೇಕಾ, ಅದು ಎಷ್ಟು ಊಟ ಮಾಡೋದು ಬಹಳ ಇಂಪಾರ್ಟೆಂಟ್. ಸೊ ಎಷ್ಟು ಊಟ ಮಾಡ್ಬೇಕಂದ್ರೆ ನಮ್ಮಲ್ಲಿ ಒಂದು ಸೈನ್ಸ್, ಅಕಾರ್ಡಿಂಗ್ ಸೈನ್ಸ್ ಒಂದು ಮೆಥಡ್ ಇದೆ. ನಮ್ಮಲ್ಲಿ ಈ ಚಿತ್ರ ಅಂದ್ರೆ ಸ್ಟಮಕ್ ಇದೆ. ಸ್ಟಮಕ್ ಅಂದ್ರೆ ಕರೀತು, ಹೊಟ್ಟೆ ಅಂತ ಕರೀತು. ಯಾವತ್ತು ನಾವು ಊಟ ಹೆಂಗ್ ಮಾಡ್ಬೇಕಂದ್ರೆ ನಮ್ದು ಹೊಟ್ಟೆ ಅಲ್ಲಿ 3 ಗೆರೆ ಇದಾವೆ. ಒಂದು ಎಂಟಿ ಇದೆ, ಒಂದು ಸಾಲಿಡ್ ಫುಡ್ ಇದೆ, ಒಂದು ಲಿಕ್ವಿಡ್ ಪಾರ್ಟ್. ಇವತ್ತು ಹೊಟ್ಟೆ 3 ಭಾಗಿನ ಡಿವೈಡ್ ಮಾಡಬೇಕು. ಒಂದ್ ಭಾಗ ಸಾಲಿಡ್ ಅಂದ್ರೆ ನಾವು ಏನ್ ಊಟ ಮಾಡ್ತಿರಲ್ಲ, 1 ಪಾರ್ಟ್, ದಟ್ ಈಸ್ ಹಾಫ್ ಪೋರ್ಷನ್ ಆಫ್ ಫುಡ್ ತಗೋಬೇಕು. ಸೊ ಇನ್ ಹಾಫ್ ಪೋರ್ಷನ್ ಒಳಗ 1/4 ಪೋರ್ಷನ್ ವಾಟರ್ ತಗೋಬೇಕು. ಸೊ ಇನ್ 1/4 ಪೋರ್ಷನ್ ಏನ್ ಮಾಡ್ಬೇಕು, ಎಂಟಿ ಆಗಿಬಿಡ್ಬೇಕು. ದಿಸ್ ಇಸ್ ಅ ಗುಡ್. ಅಂದ್ರೆ ಈ ರೀತಿ ಯಾರು ಫಾಲೋ ಮಾಡ್ತಾರಲ್ಲ, ಆಟೋಮೆಟಿಕ್ಲಿ ನಿಮ್ದು ಏನ್ ಊಟ ಮಾಡಿದ್ರೆ ಏನ್ ಪೋಷಕಾಂಶಗಳು ಬೆಳಿತಾವಲ್ಲ, ಸೊ ಅವಾಗ ಏನಾಗ್ತದಂದ್ರೆ ನಿಮ್ ರಕ್ತ ಆಗಿ ಪ್ರತಿಯೊಬ್ಬರಿಗೆ ನರನಾಡುಗಳು ಹೋಗಿ ನಿಮ್ ಶರೀರ ಬೆಳವಣಿಗೆ ಸಹಾಯ ಮಾಡುತ್ತೆ. ಶಿಸ್ತ ಕಣ್ಣು ಬರೀತಿದ್ರಲ್ಲ ಆರಾಮ ಅನಿಸ್ತೈತೆ. ಬಟ್ ಆದ್ರೆ ನೆಕ್ಸ್ಟ್ ಅದ 1 ತಾಸು 2 ತಾಸು ಆದ್ಮೇಲೆ ನಿಮ್ಗೆ ಡರಿಗೆ ಬರೋದು, ಅಥವಾ ನಿಮ್ ಗ್ಯಾಸ್ ಟ್ರಬಲ್ ಆಗೋದು, ಅಥವಾ ಹೆಡೇಕ್ ಆಗೋದು, ಅಥವಾ ಉಲ್ಟಿ ಬಂದ ಸೆನ್ಸೇಷನ್ ಆಗೋದು. ಸೊ ಆ ಆಗೋ ಕಾರಣ ಏನ, ಸೊ ನಾವು ಊಟ ಮಾಡೋದು ಒಂದು ಲಿಮಿಟ್ ಊಟ ಮಾಡಬೇಕು. ಬಟ್ ಮಾಡಬೇಕು ಪೂರ್ತಿ ಏನೈತೆ ಊಟ ಅಂತ ಮಿಸ್ ಮಾಡಬೇಕು. ಸೊ ಆ ಪಾರ್ಟ್ ಆಫ್ ಫುಡ್ ತಗೋಬೇಕು, ಅದ್ರ 1/4 ವಾಟರ್ ತಗೋಬೇಕು, ಖಾಲಿ ಇಡಬೇಕು. ಈ ತರ ನಾವು ಒಂದು ಆರೋಗ್ಯವನ್ನು ವೃದ್ಧಿ ಮಾಡಕ ಆಹಾರ ಪದ್ಧತಿಯನ್ನು ಅಳವಡಿಸ್ಕೋಬೇಕು. ನೆಕ್ಸ್ಟ್ ನೆಕ್ಸ್ಟ್ ಆಹಾರ ವಿನ್ಯಾಸ. ಆಮೇಲೆ ಏನ್ ಮಾಡ್ತೀರಿ, ಊಟ ಆದ್ಮೇಲೆ ಏನ್ ಮಾಡ್ತೀರಿ,
ಆಸ್ ಅ ಲೆಕ್ಚರರ್ ಬರ್ತಾರೆ. ನಿಮ್ಮಿಂದ ವೃತ್ತಿ ಧರ್ಮ ನೀವು ಪಾಲನೆ ಮಾಡ್ಕೋಬೇಕು. ಸೊ ನಿಮ್ಮಿಂದ ವೃತ್ತಿ ಧರ್ಮ ಅಂದ್ರೆ ಆಸ್ ಸ್ಟೂಡೆಂಟ್ಸ್ ಇದ್ರೆ ನೀವು ಸ್ಟೂಡೆಂಟ್ಸ್ ಆಗಿ ಆಸ್ ಎ ಕಾಲೇಜ್ಗೆ ಬರಬೇಕು ರೆಗ್ಯುಲರ್ ಆಗಿ. ಅದ್ರ ಜೊತೆಗೆ ಏನಾಗಬೇಕು, ನಿಮ್ದು ಏನ ಟೀಚರ್ಸ್ ಇದ್ರೆ ಟೀಚರ್ಸ್ ಹೋಗ್ತಾರೆ, ಅವ್ರು ಇಂಜಿನಿಯರ್ ಇದ್ರೆ ಇಂಜಿನಿಯರ್ ಕನ್ಸ್ಟ್ರಕ್ಷನ್ ಮಾಡಕ್ ಹೋಗ್ತಾನೆ, ಅಥವಾ ಡಾಕ್ಟರ್ ಡಾಕ್ಟರ್ಗೆ ವೃತ್ತಿ ಧರ್ಮನ ಆರ ವೃತ್ತಿ ಧರ್ಮನ ಪಾಲನೆ ಮಾಡಬೇಕು. ಸೊ ಅವ್ರ ಪಾಲನೆ ಮಾಡೋದ್ರಿಂದ ಅದೊಂದು ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಸೊ ಎವ್ರಿಬಡಿ ಏನ್ ಮಾಡ್ಬೇಕು, ತಮ್ಮ ವರ್ಕ್ ಕ್ಲಿಯರ್ ಆಗಿ ಪ್ರತಿನಿತ್ಯ ಮಾಡಬೇಕು. ಸೊ ಅದು ಇಂಪಾರ್ಟೆಂಟ್. ಯಾವತ್ತು ಶಿಷ್ಟ ಊಟ ಆಗೈತಿ ಇನ್ನೇನು ನಡೆದಿದ್ದಾಳೆ ಹಾಸ್ಟೆಲ್ ಮಾಡ್ಕೊಳ್ಳೋದಲ್ಲ. ಆಮೇಲೆ ಇವತ್ತೇ ನಡೀತಿತ್ತು ನಡೀತಿದ್ದು ಕಾಲೇಜ್ ಹೋಗ್ತಿಲ್ಲ, ನಿಮ್ ವೃತ್ತಿ ಧರ್ಮ ನೀವೇನ್ ಪ್ರಾಪರ್ ಆಗಿ ಪ್ಲಾನ್ ಮಾಡಿ ನೀವು ಅದೇ ಕರೆಕ್ಟ್ ಬಂದು ನೀವೇನು ಅಟೆಂಡ್ ಆಗಿ ನಿಮ್ದೇನು ಕಲಿತು ಅಥವಾ ನಿಮ್ದೇನು ಸಕ್ಸಸ್ ಏನ್ ಇರ್ತೈತಲ್ಲ ಮೈಂಡ್ ಅಚೀವ್ ಮಾಡ್ಬೇಕು ಏನ್ ಪ್ರಯತ್ನ ಮಾಡ್ತಾರಲ್ಲ ಅದೆಲ್ಲ ಮಾಡ್ಬೇಕು. ಅದಾದ ತಕ್ಷಣ ಏನ್ ವೃತ್ತಿ ಧರ್ಮ ಏನ್ ಮಾಡ್ತಾರಲ್ಲ ಅಲ್ಲಿ ಹೆಂಗಿರಬೇಕು, ಅಲ್ಲಿ ಏನೈತಿ ಒಂದು ಸದ್ವೃತ್ತ ಅಂತ ನಾವು ಕರಿತೀವಿ. ಅಂದ್ರ ವೆಲ್ ಕಂಡಕ್ಟ್ ಅಥವಾ ಗುಡ್ ಕಂಡಕ್ಟ್. ನಿಮ್ ಸಹಪಾಠಿಗಳ ಜೊತೆ ಆಯ್ತು, ನಿಮ್ ಜೊತೆ ಇದ್ದವರಾಯ್ತು, ನಿಮ್ ಜೊತೆ ಜೂನಿಯರ್ ಆಗಲಿ ಸೀನಿಯರ್ ಆಗಲಿ ಅಥವಾ ನಿಮ್ಗಿಂತ ದೊಡ್ಡವರಿಗೆ ಎಲ್ಡರ್ಸ್ಗೆ ರೆಸ್ಪೆಕ್ಟ್ ಆಗಿರ್ಬೇಕು, ಸ್ವೀಟ್ಲಿ ಟಾಕ್ ಮಾಡಬೇಕು. ಆಮೇಲೆ ಇದು ನಾವೇನ್ ಮಾಡ್ತೀವಿ ಸೋಷಿಯಲ್ ಅಂತ ಕರಿತೀವಿ. ಸೋಷಿಯಲಿ ವೆಲ್ ಬೀಯಿಂಗ್ ದ ಡೆಫಿನಿಷನ್ ಇಲ್ಲ ಇದು ಫಿಸಿಕಲಿ, ಮೆಂಟಲಿ ಅಂಡ್ ಸೋಷಿಯಲಿ ವೆಲ್. ದ ಸೋಷಿಯಲ್ ವೆಲ್ ಬೀಯಿಂಗ್ ಅಂದ್ರೆ ಇವತ್ತ ಸ್ವಾಮಿ ವಿವೇಕಾನಂದರ ಜಯಂತಿ ಐತಿ. ಸ್ವಾಮಿ ವಿವೇಕಾನಂದ ಜಯಂತಿ ಅವ್ರು ಏನ್ ಹೇಳ್ಯಾರಲ್ಲ 10% ಫಾಲೋ ಮಾಡಿ, 100% ಬರ 10% ಅವ್ರು ಏನ್ ಹೇಳ್ಯಾರಲ್ಲ ಅವ್ರದನ್ನು ಫಾಲೋ ಮಾಡಿದ್ರೆ ನೀವು ಲೈಫ್ನಾಗ ನೀವೇನ್ ಅನ್ಕೊಂಡಲ್ಲ ಸಕ್ಸಸ್ ಆಗ್ತದೆ. ಫಾಲೋ ಮಾಡಿದ್ರೆ ಸ್ವಾಮಿ ವಿವೇಕಾನಂದ ಆಗೋದಂತೂ ಆಗೋದಿಲ್ಲ ಯಾರಿಗೆ, ಅವ್ರ ಶಕ್ತಿಯಿಂದ ಯಾರಿಗೆ ಬರೋದು. ಅಟ್ ಲೀಸ್ಟ್ ಅವ್ರು ಹೇಳಿದ್ ನಾವು ಫಾಲೋ ಮಾಡೋದಂದ್ರೆ ನಾವೇನ್ ಮಾಡ್ತೀವಲ್ಲ ನಮ್ ಜಾಬ್ ಅಥವಾ ನಾವೇನ್ ಇರ್ತೋ ಅಲ್ಲೇ ಪೊಸಿಷನ್ ಚಲೋ ಮಾಡೋದು. ನಿಮ್ ಸೀನಿಯರ್ ಇದ್ರೆ ರೆಸ್ಪೆಕ್ಟ್ ಮಾಡ್ರಿ, ನಿಮ್ ಜೂನಿಯರ್ ಇದ್ರೆ ಚೆನ್ನಾಗಿ ಸ್ವೀಟ್ ಆಗಿ ಮಾತಾಡ್ರಿ, ಅಥವಾ ನಿಮ್ಗೆ ಏನಾರೇ ಹೆಲ್ಪಿಂಗ್ ನೇಚರ್ ಹೆಲ್ಪ್ ಮಾಡ್ರಿ, ಯಾರೇ ಏನಾರೇ ತೊಂದರೆ ಒಳಗಿದ್ರೆ ತೊಂದರೆ ಮಾಡ್ರಿ. ದಿಸ್ ಈಸ್ ಅ ಸೋಷಿಯಲಿ ವೆಲ್ ಬೀಯಿಂಗ್. ದಿಸ್ ಈಸ್ ಆಲ್ಸೋ ಇನ್ಕ್ಲೂಡ್ಸ್ ಇನ್ ದ ಹೆಲ್ತ್. ಅಂದ್ರೆ ಇದು ಸಾಮಾಜಿಕವಾಗಿ ನಾವು ಒಳ್ಳೇದಿರೋದ್ರಿಂದ ನಮಗೇನೈತಿ ಒಂದು ಸೆಲ್ಫ್ ರೆಸ್ಪೆಕ್ಟ್ ಬರ್ತೈತಿ, ಒಂದು ಕರೇಜ್ ಬರ್ತೈತಿ, ಒಂದು ನಾವು ನೋಬೆಲ್ ಪರ್ಸನ್ಸ್ ಆಗಕ್ ಯೋಗ್ಯ ಅಂತ ನಮ್ಮಲ್ಲೇ ನಮಗೊಂದು ಆತ್ಮವಿಶ್ವಾಸ ಕೊಡ್ತೈತಿ. ಸೊ ಅದಕ್ಕೇನೈತಿ ದಟ್ ಈಸ್ ಗುಡ್ ಕಂಡಕ್ಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಇನ್ ದಿ ಹೆಲ್ತ್ ಆಲ್ಸೋ. ಸೊ ಹೆಲ್ತ್ ನೀವು ಆರೋಗ್ಯ ಉಳಿಬೇಕಂದ್ರೆ ನೀವೇನೈತಿ ಸೋಷಿಯಲ್ ಆಗಿ ವೆಲ್ ಬೀಯಿಂಗ್ ಆಗಿ ಉಳ್ಕೋಬೇಕು. ಆಮೇಲೆ ವೃತ್ತಿ ಧರ್ಮ ಮುಗಿತೈತಿ. ವೃತ್ತಿ ಧರ್ಮ ಮುಗಿದ್ಮೇಲೆ ಸಾಯಂಕಾಲ ಮನೆಗೆ ಬರ್ತೀವಿ. ಸಾಯಂಕಾಲ ಮನೆಗೆ ಬರ್ತೀರಿ, ಟೀಚರ್ಸ್ ಅವರು ಮನೆಗೆ ಹೋಗ್ತಾರ, ನಾವು ಮನೆ ಹೋಗ್ತೀವಿ ಅಥವಾ ನೀವು ಮನೆ ಹೋಗ್ತೀವಿ. ಮನೆಗೆ ಬಂದು ಏನ್ ಮಾಡ್ತೀರಿ, ಮಲ್ಕೊಂಡ್ಬಿಡೋದು, ದುಃಖ ಹೋಗಿದ್ದು ಒಂದ್ 2 ತಾಸು ನಿದ್ದೆ ಮಾಡೋದು. ಫಸ್ಟ್ ಬಂದು ಏನ್ ಮಾಡ್ಬೇಕಂದ್ರೆ ವೃತ್ತಿ ಧರ್ಮ ಮುಗಿಸ್ತಾರೆ. ವೃತ್ತಿ ಧರ್ಮ ಅಂದ್ರೆ ನೀವು ಶಾಲೆಯಿಂದ ಬರ್ತೀರಿ, ನಾವು ನಮ್ ಕೆಲಸ ಮುಗಿಸ್ಕೊಂಡ್ ಬರ್ತೀವಲ್ಲ, ಕೈಯ ಕಾಲ ಮುಖ ತೊಳ್ಕೊಬೇಕು. ಬಾಳ ಚಳಿ ಇತ್ತಂದ್ರೆ ಬಿಸಿಲು ತೊಳ್ಕೊರಿ, ಅಥವಾ ಇನ್ ಕೇಸ್ ಬ್ಯಾಸಿಗೆ ಇತ್ತಂದ್ರೆ ತನ್ನಿಲ್ಲ ತೊಳ್ಕೊರಿ. ತೊಳ್ಕೊಳ್ಳೋದು ಉದ್ದೇಶ ಅಂದ್ರೆ ಮೇನ್ ಇಂಪಾರ್ಟೆಂಟ್. ನೀವೇನ್ ರಾತ್ರಿ ಏನ್ ಊಟ ಮಾಡ್ತಾರಲ್ಲ ಡೈಜೆಸ್ಟಿವ್ ಪವರ್ ಇನ್ಕ್ರೀಸ್ ಮಾಡ್ತಾರೆ. ಸೊ ಏನ್ ಮುಂದಿನ ಭೋಜನ ಇರ್ತೈತಲ್ಲ ರಾತ್ರಿ ಊಟಕ್ಕೆ ಅದು ನಿಮ್ಗೆ ಡೈಜೆಸ್ಟಿವ್ ಪವರ್ ಇನ್ಕ್ರೀಸ್ ಮಾಡ್ತೀವಿ. ಸೊ ಇನ್ಕ್ರೀಸ್ ಮಾಡೋದ್ರಿಂದ ನೀವೇನ್ ಊಟ ಮಾಡ್ತಾ ಜೀರ್ಣ ಶಕ್ತಿಗೆ ಬಹಳ ಸಹಾಯ ಆಗುತ್ತೆ. ಆಮೇಲೆ ಮುಖ ತೊಳ್ಕೋದು ಬಿಹೈಂಡ್ ರೀಸನ್ ಅಂತ ಏನೋ ಹೊರಗೆ ಇನ್ಫೆಕ್ಷನ್ ಆಗಿರ್ತೈತಿ, ನೀವು ಎಲ್ಲೋ ವರ್ಕ್ ಮಾಡಿರ್ತೀರಿ ಅಥವಾ ನೀವೆಲ್ಲೋ ಗೊತ್ತಿರ್ತೀರಿ ಅಥವಾ ನೀವೆಲ್ಲೋ ಒಂದು ಸೋಷಿಯಲಿ ಗ್ರೋನ್ ಹೋಗಿರ್ತೀರಿ, ಸಾಕಷ್ಟು ವೈರಾಣುಗಳಾಯ್ತು, ವೈರಸ್ಗಳಾಯ್ತು, ಬ್ಯಾಕ್ಟೀರಿಯಾಗಳಾಯ್ತು ನಿಮ್ಮ ಶರೀರ ಅಥವಾ ನಿಮ್ದಿರೋ ಬಾಡಿ ಇರ್ತಿರ್ತಾರೋ, ಕೈಯ ಕಾಲ ಮುಖ ಕಿವಿ ಮೂಗ ಕಣ್ಣಾವೇನ್ ಪಂಚೇಂದ್ರಿಯ ತೊಳೆಯೋದ್ರಿಂದ ಅದೇನೈತಿ ಎಲ್ಲಾನು ರಿಮೂವ್ ಆಗಿಬಿಡ್ತದೆ. ಅಂದ್ರೆ ನೀವು ಆ ರೋಗ ಬರ್ಲಾರ್ದಂಗೆ ತಡ್ಕೋಬಹುದು. ಇಟ್ ಕ್ಯಾನ್ ಪ್ರಿವೆಂಟ್ ಯುವರ್ ಡಿಸೀಸಸ್ ಬೈ ವಾಷಿಂಗ್ ಯುವರ್ ಹ್ಯಾಂಡ್ಸ್ ಅಂಡ್ ಫೇಸಸ್. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇದು ಕಂಪಲ್ಸರಿ ಎಲ್ಲರೂ ಮಾಡಲೇಬೇಕು. ಅದಾದ ತಕ್ಷಣ ಏನ್ ಮಾಡ್ಬೇಕಂದ್ರೆ ಒಂದು 5 ನಿಮಿಷ ಅಥವಾ ಒಂದು 7 ನಿಮಿಷ ಮೆಡಿಟೇಷನ್ ಅಥವಾ ಪ್ರಾರ್ಥನೆ ಇನ್ ಫ್ರಂಟ್ ಆಫ್ ದಿ ಗಾಡ್. ಅಟ್ ಲೀಸ್ಟ್ ನಿಮ್ ಗಾಡ್ ನಂಬಿಕೆ ಇರ್ಲಿಕ್ಕಂದ್ರೆ ನಿಮ್ ನೋಬಲ್ ಯಾರು ವ್ಯಕ್ತಿ ಇರ್ತಲ್ಲ ಅವ್ರ ಮುಂದೆ ಒಂದು 5 ಮಿನಿಟ್ಸ್ ಧ್ಯಾನ ಮಾಡ್ತಾರೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ 5 ಮಿನಿಟ್ಸ್ ನೀವು ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮಲ್ಲಿ ಒಂದು ಏನೈತಿ ಒಂದು ಅದ್ಭುತ ಶಕ್ತಿ ಹುಡ್ಕೋದು. ಸೊ ಅದು ಯಾವಾಗ ಶಕ್ತಿ ನಿಮ್ಗೆ ಸ್ಟಾರ್ಟ್ ಆಗಿ ನಮ್ಗೆ ಏನೋ ಒಂದು ಚೇಂಜಸ್ ಅನ್ಸಾಕತ್ತೈತಂದ್ರ ನಿಮ್ಗೆ ಅವಾಗ ತಿಳಿತೈತಿ, ಓಕೆ ನನ್ನ ಬಾಡಿ ಒಳಗೆ ನಂದು ಏನೋ ಒಂದು ಚೇಂಜಸ್ ಆಗೈತಿ, ನಾನು ಏನೋ ಒಂದು ಅಚೀವ್ ಮಾಡಬಲ್ಲೆ, ನನ್ನ ಕಡೆ ಒಂದು ಪವರ್ ಬಂತು, ನನ್ನ ಕಡೆ ಒಂದು ಕಾನ್ಫಿಡೆಂಟ್ ಹೆಚ್ಚಾಯ್ತು, ನನ್ನ ಕೆಲಸಕ್ಕೆ ಬೆನ್ನ ಐತಂದ್ರೆ ಅದು ಗ್ಯಾರಂಟಿ ಸಕ್ಸಸ್ ಆಗ್ತೈತಿ. ಅದು ನಿಮ್ಗೆ ಕಾನ್ಫಿಡೆಂಟ್ ಬರ್ತೈತಿ. ಇದು ಒಂದೇ ದಿವಸ ಬರಂಗಿಲ್ಲ. ಒಂದು ದಿವಸ ಮಾಡ್ತೀರಿ, ಫಸ್ಟ್ ಕ್ಲಾಸ್ ಮಾಡ್ತೀರಿ, 2ನೇ ದಿವಸಕ್ಕೆ ಆಗಂಗಿಲ್ಲ. ಅದು ನೀವು ಹ್ಯಾಬಿಟ್ ಮಾಡ್ಕೋಬೇಕು. ಆಮೇಲೆ ಅದನ್ನೇನೈತಿ ಕಾನ್ಫಿಡೆಂಟ್ ಆಗಿ ನೀವು ಮಾಡ್ಬೇಕು. ಭಾಳ ನಿಮಿಷ ಇಲ್ಲ, 7 ನಿಮಿಷ ಮಾಡ್ರಿ, 10 ನಿಮಿಷ ಮಾಡ್ರಿ, ಮ್ಯಾಕ್ಸಿಮಮ್ 15 ನಿಮಿಷ ಮಾಡ್ರಿ ಸಾಕು. 15 ನಿಮಿಷ ಯಾರು ಮಾಡ್ತಾರಲ್ಲ 100% ಅವ್ರಿಗೆ ಸಕ್ಸಸ್ ಆಗ್ತೈತಿ. ಆಮೇಲೆ ಏನಾಗ್ತೈತಿ ಸಂಧ್ಯಾ ವಂದನ ಕರಿತೀವಿ. ಆಮೇಲೆ ಏನ್ ಮಾಡ್ತಿ ನೀವು ಒಂದು 2 ನಿಮಿಷ ನೀವು ಏನೈತಿ ಫ್ರೆಂಡ್ಸ್ ಆಗ್ಲಿ ಅಥವಾ ನಿಮ್ದು ಮನೆಯೊಳಗೆ ಫ್ಯಾಮಿಲಿ ಜೊತೆ ಆಗ್ಲಿ ಅಗದಿ ಫ್ರೀ ಆಗಿರ್ರಿ, ಅವ್ರ ಜೊತೆ ಟಾಕ್ ಮಾಡ್ರಿ, ಎಲ್ಲರ ಜೊತೆ ಮಾತಾಡ್ರಿ, ಸಣ್ಣ ಜೊತೆ ಆಟ ಆಡ್ರಿ ಒಂದು ½ an hour ಬಿಟ್ಟು. ಆಮೇಲೆ ಏನೈತಿ ನೀವು ಏನೈತಿ ನೆಕ್ಸ್ಟ್ ರಾತ್ರಿ ಭೋಜನ. ಸೊ ರಾತ್ರಿ ಭೋಜನ ಯಾವಾಗ ಮಾಡ್ತೀವಿ ಅದು ಬರ್ತದೆ. ರಾತ್ರಿ ಭೋಜನ ಒಬ್ರು ಮಾಡ್ತಾರೆ 11 ಮಾಡ್ತಾರೆ, ಒಬ್ಬರಿಗೆ 10 ಮಾಡ್ತಾರೆ, ಒಬ್ರು ಮಾಡ್ತಾರೆ, ಅವ್ರು 12 ಮಾಡ್ತಾರೆ. ಇನ್ನ ಹಸು ಆಗಿಲ್ಲ ಹಸು. ಮುಂಜಾನೆ ಹೆಂಗ್ ಹೇಳ್ತಿರಲ್ಲ ಸೂರ್ಯಾಸ್ತ ಹುಟ್ಟಿಗಿಂತ ಮೊದಲು ಏನ್ 45 ನಿಮಿಷ ಹೇಳ್ತಿರಲ್ಲ
ಸೂರ್ಯಾಸ್ತ ಆಗಿ 2 ತಾಸು ಒಳಗ ಅಥವಾ 2.5 ತಾಸು ಒಳಗ ನಿಮ್ ಭೋಜನ ಮುಗಿದಿರಬೇಕು. ಆ ತರ ನೀವು ಶೆಡ್ಯೂಲ್ ಹಾಕೋಬೇಕು. ಆ ತರ ನೀವು ಶೆಡ್ಯೂಲ್ ಹಾಕೊಂಡ್ರಂದ್ರ ಏನಾಗ್ತೈತೆ ಅಂದ್ರೆ ನಿಮಗ ಆಮೇಲೆ ನೀವು ನಿದ್ದೆ ಮಾಡ್ತಾರಲ್ಲ, ಇಮಿಡಿಯೇಟ್ ನೀವೇನ್ ರಾತ್ರಿ ಭೋಜನ ಮಾಡಿದ್ಮ್ಯಾಗ ನಿದ್ದೆ ಮಾಡ್ತಾರಲ್ಲ, ಆ ನಿದ್ದೆಗೆ ನಿಮ್ ಊಟ ಮಾಡೋ ಭೋಜನಕ್ಕೆ ಅಟ್ಲೀಸ್ಟ್ 2 ತಾಸರ ಗ್ಯಾಪ್ ಇರಬೇಕು. ಅಂದ್ರ ನಿಮ್ದು ಡೈಜೆಷನ್ ಪವರ್ ಇನ್ಕ್ರೀಸ್ ಆಗ್ತೈತಿ, ಡೈಜೆಷನ್ ಕೆಡಂಗಿಲ್ಲ, ಅಥವಾ ನಿಮ್ ಡೈಜೆಷನ್ ಮಾಡಿದ್ರೆ ಸರಿಯಾಗಿ ಜೀರ್ಣ ಆಗ್ತೈತಿ. ನೀವೇನ್ ಮಾಡ್ತೀರಿ, 2 ತಾಸು ಹರಟೆ ಹೊಡಿತೀರಿ, 2 ತಾಸು ಬಿಡ್ತೀರಿ, ಆಮೇಲೆ ಏನ್ ಮಾಡ್ತೀರಿ, ರಾತ್ರಿ ಊಟ ಮಾಡ್ತೀರಿ. ಊಟ ಮಾಡಿ ಕೈ ತೊಗೊಳೋದ್ರೊಳಗೆ ಬಂದು ಊಟ ಮಾಡಿ ಮಲ್ಕೊಂಡ್ಬಿಡ್ತೀರಿ. ಮಸ್ತ್ ನಿದ್ದೆ ಆಗ್ತೈತಿ, ಮುಂಜಾನೆ ಹೇಳಕ್ ಆಗಂಗಿಲ್ಲ, ಈ ಕಡೆ ರಾತ್ರಿ ಊಟ ಮಾಡಿದ್ರು ಡೈಜೆಸ್ಟ್ ಆಗಿಲ್ಲ. ಸೊ ಯಾರು ಹಂಗೆ ಮಾಡ್ತಾರಲ್ಲ ಅವ್ರಿಗೆ ಗ್ಯಾಸ್ ಟ್ರಬಲ್, ಗ್ಯಾಸ್ಟ್ರಿಕ್ ಟ್ರಬಲ್, ಅಥವಾ ಗ್ಯಾಸ್ಟ್ರಿಕ್ ಒಳಗೆ ಅಲ್ಸರ್ ಆಗ್ಬೋದು, ಅಥವಾ ವಾಮಿಟಿಂಗ್ ಆಗ್ಬೋದು, ಅಥವಾ ಅವ್ರ ಬಾಡಿನೇ ಬೆಳೆಯಂಗಿಲ್ಲ, ಅಥವಾ ಬಹಳ ಬಡಕಿಲ್ಲ. ಸೊ ಇವು ಏನೈತೆ ನಿಮ್ ರೋಗ ರುಜಿನಗಳಿಗೆ ಕಾರಣ. ಅಟ್ಲೀಸ್ಟ್ ಏನೈತಿ 2 hours ಬಿಫೋರ್ ಸ್ಲೀಪ್, ಅಟ್ಲೀಸ್ಟ್ ಬಿಫೋರ್ ಯು ಸ್ಲೀಪ್ 2 hours ನೀವು ಏನ್ ಓಟ ಮಾಡ್ಬೇಕು. ಅಂದ್ರೆ ರಾತ್ರಿ ಊಟ ಕೂಡ ಲೈಟ್ ಆಗಿ ಊಟ ಮಾಡ್ಬೇಕು. ರಾತ್ರಿ ಆದ್ರೆ ಅಟ್ಲೀಸ್ಟ್ ಏನ್ ಮಾಡ್ಬೇಕು, ಸಾಧ್ಯ ಆದಷ್ಟು ಲೈಟ್ ಊಟ ಮಾಡ್ಬೇಕು. ಬೆಟರ್ ಏನೇ ಊಟ ಮಾಡ್ಬೇಕು ಅಂದ್ರೆ ಫ್ರೂಟ್ಸ್ ಸಲಾಡ್ ಇಸ್ ಬೆಸ್ಟ್, ದಟ್ ಈಸ್, ಅಥವಾ ಗ್ರೀನ್ ವೆಜಿಟೇಬಲ್ಸ್ ಒಂದು ರೊಟ್ಟಿ ಅಥವಾ ಏನಾರ ನಿಮ್ ಲೈಟ್ ಬರುತ್ತೆ ಊಟ ಮಾಡಿ. ಲಿಕ್ವಿಡ್ ಪೋರ್ಷನ್ ಏನಿರ್ತಂದ್ರೆ ಬಹಳ ಒಳ್ಳೆಯದು. ಆಮೇಲೆ ಅಟ್ಲೀಸ್ಟ್ ಈಗೇನೋ ಹಾಲಿಂದ 1 ಕಪ್ ಹಾಲು ಕುಡಿಬೇಕು. ಹಾಲು ಇಸ್ ಏನಾಗತ್ತಿ, ಎಲ್ಲಾ ಪೋಷಕಾಂಶಗಳು ಏನಿದೆ ಹಾಲನ್ನ ಒಂದೇ ಸಿಗ್ತೈತಿ. ಅದ್ರ ಜೊತೆ ನಿಮ್ ಶರೀರ ಬೆಳೆದ ಜೊತೆಗೆ ನಿಮ್ ನಿದ್ರಿ ಸತಕ್ಕೆ ಚೆನ್ನಾಗಿ ನಿದ್ದೆ ಮಾಡಕ್ ಅನುಕೂಲವಾಗಿ ಮಾಡಬೇಕು. ಸೊ ಇದನ್ನ ಯಾವಾಗ ಮಾಡ್ಬೇಕಂದ್ರೆ ಸೂರ್ಯಾಸ್ತ, ದಟ್ ಇಸ್ ಸೂರ್ಯ ಏನ್ ಮುನುಗ್ತಿರ್ತಾನಲ್ಲ, ಮುನಿಗೆ 2.5 ತಾಸು ಒಳಗೆ ನಿಮ್ಗೆ ಊಟ ಮುಗಿಸ್ಬೇಕು. ಊಟ ಮುಗಿಸಿದ 2 ತಾಸು ನಂತರ ನಿಮ್ಗೆ ನಿದ್ದೆ ಸ್ಟಾರ್ಟ್. ಸೊ ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ಬರೋದು ನಿದ್ದೆ. ಸೊ ನಿದ್ದೆ ಏನ್ ಮಾಡ್ಬೇಕಂದ್ರೆ ಅಟ್ಲೀಸ್ಟ್ 6 to 8 hours. 8 hours ಮ್ಯಾಕ್ಸಿಮಮ್ 8 hours ಗಿಂತ ಯಾರು ಮಾಡ್ತಾರಲ್ಲ ಅವ್ರಿಗೇನು ಸಕ್ಸಸ್ ಆಗ್ತದೆ. ಅಟ್ಲೀಸ್ಟ್ 6 hours ಮಾಡ್ಬೇಕು. ಮಲ್ಕೋಬೇಕಾದ್ರೆ ಅತಿ ಕಾಮ್ ಅಂಡ್ ಪೀಸ್, ಏನು ಡಿಸ್ಟರ್ಬ್ ಇರಬಾರ್ದು. ಆಮೇಲೆ ಎಲ್ಲಾ ಡೋರು ಎಲ್ಲ ಕಿಟಕಿ ಕ್ಲೋಸ್ ಆಗಿರ್ಬಾರ್ದು. ಸ್ವಲ್ಪ ಏನಾಗಬೇಕು, ಒಂದು ಸ್ವಲ್ಪ ವೆಂಟಿಲೇಷನ್ ಇರಬೇಕು, ಕ್ರಾಸ್ ವೆಂಟಿಲೇಷನ್ಸ್. ಫ್ಯಾನ್ ಹಚ್ಚಿದ್ರು ಫ್ಯಾನಿನ್ಗಳು ಹೊರಗೆ ಹೋಗ್ತಾ ಇರಬೇಕು. ಸೊ ಈಗ ಮೂಗ್ ಕಡ್ತೈತಿ, ರಾತ್ರಿ ಮುಂಜಾನೆ ಮೂಗ್ ಬಿಗಿತೈತಲ್ಲ, ಇದ ರೀಸನ್. ಎಲ್ಲ ಪ್ಯಾಕ್ ಮಾಡ್ತೀರಿ, ಮ್ಯಾಪ್ ಹಚ್ಕೊಂಡು ಮಲ್ಕೋತೀರಿ, ಹಂಗೆ. ಆಮೇಲೆ ಯಾವತ್ತು ಮಲ್ಕೋಬೇಕಾದ್ರೆ ನಿಮ್ ರೂಮ್ ಡಾರ್ಕ್ ಆಗಿರ್ಬೇಕು, ಅಂದ್ರೆ ಚಲೋ ನಿದ್ದೆ ಆಗ್ತೈತಿ, ಇಮಿಡಿಯೇಟ್ ನಿದ್ದೆ ಬರ್ತೈತಿ ಅಷ್ಟೇ. ಸೊ ಇದ ನಿಮ್ ದಿನನಿತ್ಯದ ಚಟುವಟಿಕೆಗಳು. ಇವನ್ನೆಲ್ಲ ಏನೈತಿ ಒಂದು ಟೈಮ್ ಟೇಬಲ್, ಒಂದು ಪ್ರಾಪರ್ ಆಗಿ ನೀವು ಏನು ಶೆಡ್ಯೂಲ್ ಹಾಕೊಂಡು ಮಾಡಿದ್ರಂದ್ರೆ ನೀವೇನು ಅನ್ಕೊಂಡಿರ್ತಾರಲ್ಲ, ನೀವೇನು ಸಕ್ಸಸ್ ಅನ್ನೋದನ್ನ ಕಾಣ್ತಿರ್ತಾರಲ್ಲ ನಿಮ್ಮ ಲೈಫಲ್ಲಿ, ಅಗ್ದಿ ಈಸಿಯಾಗಿ ನಿಮ್ ಕೈಗೆ ಸಿಗ್ತದೆ. ಇದನ್ನ ಏನು ಬಿಟ್ಟು ಬೇರೆ ನಿಮ್ದೇನು ಬರೀ ಹಾರ್ಡ್ ವರ್ಕ್ ಸ್ಟಡಿ ಮಾಡೋದ್ರಿಂದ ಹಾರ್ಡ್ ವರ್ಕ್ ಸಿಗಂಗಿಲ್ಲ. ನಮ್ ಪ್ರಾಪರ್ ರುಟೀನ್ ಏನ್ ನಾವೇನು ಫಾಲೋ ಮಾಡ್ತಾರ ಅದನ್ನೊಂದು ಪ್ರಾಪರ್ ವೇದಾಗ ಮಾಡೋದ್ರಿಂದ ನಮ್ಗೆ ಹಾರ್ಡ್ ವರ್ಕ್ ಆಗಿ ಸಿಗ್ತದೆ ಅಂತ ಹೇಳ್ತೀವಿ. ಸೊ ಏನೈತಿ, ನಿಮ್ ಹೆಲ್ತ್ ಕಾಪಾಡೋದು ಆತರ ನೀವ ಆಗಬಹುದು, ಅಥವಾ ನಿಮ್ ಡಿಸೀಸ್ ಬರಾಗೋ ಆತರ ನೀವ ಆಗಬಹುದು. ಆತರ ಏನ್ ಮಾಡ್ತಾನಂದ್ರವ ಬರಿತಾನ, ಏನ್ ಬರಿತಾನೋ, ಲೇಖನ್ ಬರಿತಾನೋ, ಕವಿ ಬರಿತಾನೋ, ಏನೋ ಒಂದ್ ಬರಿತಾನೋ. ಸೊ ನೀವು ನಿಮ್ ಹೆಲ್ತ್ ಆತರ ತಿಳ್ಕೊರಿ, ಬರಹಗಾರ ನೀವ. ಅದು ನೀವ್ ಹೆಂಗ್ ಬರ್ಕೋತೀರಿ ನಿಮ್ ಮ್ಯಾಗ. ನೀವು ಚಲೋತಂಗ್ ಬರ್ಕೊಂಡ್ರಂದ್ರ ಹೆಲ್ದಿ ಲೈಫ್ ಕ್ರಿಯೇಟ್ ಮಾಡ್ಕೋತೀರಿ. ಅಕಸ್ಮಾತ್ ರೂಟೀನ್ ಫಾಲೋ ಮಾಡ್ಲಿಲ್ಲ ಅಂದ್ರ ಅದೇನೈತಿ ಡಿಸೀಸ್ ಆಗಿ ಕನ್ವರ್ಟ್ ಆಗುತ್ತೆ ಹೇಳಿ ಇವತ್ತಿನ ವಿಷಯ ನಾನು ನಿಮ್ಮಂದ ಮುಗಿಸ್ತೇನೆ ಹೇಳಿ ಎಲ್ಲರಿಗೂ ಧನ್ಯವಾದ.